ಪ್ರಮೇಯಗಳ ಪ್ರತಿಪಾದನೆಯಲ್ಲಿ ಪುರಾಣ ಹಾಗೂ ಪ್ರಸಂಗಗಳಲ್ಲಿ ಸಮನ್ವಯ ಸಾಧಿಸುವಲ್ಲಿ ತೊಡಕುಗಳು ಕಂಡರೂ ಅಥವಾ ಸೊಗಸಾದ ಸಮನ್ವಯಗಳನ್ನು ಸಾಧಿಸಿದ ದೃಷ್ಟಾಂತಗಳಿದ್ದರೂ ಅದನ್ನು ಮಂಡಿಸ್ತಾ ಆ ವಿಚಾರದ ಕುರಿತಾಗಿ ಶ್ರೀಧರ ಡಿ ಎಸ್ ಇವರು ಮಾತಾಡಬೇಕು ಅಂತ ಕೇಳಿಕೊಳ್ತೇನೆ. ಕಲಾಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ಮೊದಲಾಗಿ ವಂದಿಸಿ, ನನಗೆ ಕೊಟ್ಟ ವಿಷಯ ಸಂದಿಗ್ಧ ವಿಷಯವೇ ಸಂದಿಗ್ಧ. ಪ್ರಮೇಯಗಳನ್ನು ಎದುರಿಸಬೇಕಾದ ಸಂದರ್ಭದಲ್ಲಿ ಬರುವ ಸಂದಿಗ್ಧಗಳು. ನನಗೊಮ್ಮೆ ಹೆಸರು ಕೇಳುವಾಗ ಒಮ್ಮೆ ಇದೇನು ಮಾತಾಡಬೇಕು ಅಂತ ಸ್ವಲ್ಪ ಗೊಂದಲ ಆಯಿತು. ಮತ್ತು ರಂಗಣ್ಣನವರಲ್ಲೇ ಕೇಳಿದೆ, ಅದು ಹೀಗೆ ಅಂತ. ಯಾಕೆಂದರೆ ಅದೇ ಸಂದಿಗ್ಧವೇ ತಾಳ್ಮದ್ಲೆ. ನಾನು ಹೇಳೋದು ಮಾನ್ಯ ಶ್ರೀ ಲಕ್ಷ್ಮೀಶ್ ತೋಳ್ಪಾಡಿಯವರಿಗೆ ಬಹಳ ವರ್ಷಗಳ ಹಿಂದೆ ನಮ್ಮ ಕಿನ್ನಿಗೋಳಿಯಲ್ಲಿ ನಾವು ತಾಳಮದ್ಲೆ ಸ್ಪರ್ಧೆ ಮಾಡಿದ್ದೆವು. ಒಂದೊಂದು ಕಾರ್ಯಕ್ರಮಕ್ಕಲ್ಲಿ ಬಂದಿದ್ದರು. ಇನ್ವಿಟೇಷನ್ ಕೊಟ್ಟು ತಾಳಮದ್ಲೆ ಸ್ಪರ್ಧೆ ಉಂಟು ನಮ್ಮದು ಅಂತ ಹೇಳಿದೆ. ಅವರೇ ಹೇಳಿದ ಒಂದು ಮಾತು ನನಗೆ ಈಗ ನೆನಪಾಗ್ತದೆ. ಅಲ್ಲ, ತಾಳಮದ್ದಲೇ ಒಂದು ಸ್ಪರ್ಧೆ ಮತ್ತು ಅದಕ್ಕೊಂದು ಸ್ಪರ್ಧೆಯೋ ಅಂತ ಕೇಳಿದ್ದೆವು. ನನ್ನದು ಅದಕ್ಕೊಂದು ಸ್ಪರ್ಧೆ ಉಂಟು ಅಂತ. ಇದು ಹಾಗೆ ತಾಳಮದ್ದಲೆ ಎಂದರೆ ನನ್ನ ದೃಷ್ಟಿಯಲ್ಲಿ ಇದು ಸಂದಿಗ್ಧವೇ. ಸಂದಿಗ್ಧ ಮತ್ತು ಅದರ ನಿವಾರಣೆ ಆಗದೆ ಹೋದರೆ ಅಥವಾ ಮಾಡಲು ಸಾಧ್ಯವಿಲ್ಲದೆ ಹೋದರೆ ಒಳ್ಳೆಯ ಅರ್ಥಧಾರಿ ಆಗೋದಿಲ್ಲ. ಇದು ನಾನು ಕಂಡ ಕೆಲಮಟ್ಟಿಗೆ ಒಂದು ನೆನಪಿಗೋಸ್ಕರವಾಗಿ ಒಂದು 4 ವಿಷಯ ಹಾಕಿದ್ದೇನೆ. ಯಾಕೆ ಬಹಳ ವಿಸ್ತಾರವಾಗ್ತದೆ ಅದು ವಿಷಯ. ತಾಳಮದ್ದಲೆ ಎಂದ ಕೂಡಲೇ ನಿಮಗೆಲ್ಲ ಗೊತ್ತಿದ್ದ ವಿಷಯವನ್ನು ನಾನು ಇನ್ನೊಂದು ಸಾರಿ ಹೇಳಬೇಕಾಗಿ ಬರ್ತದೆ. ಈ ಮಾತಿನ ನನಗೊಂದು ಕೇಳಿದ್ದು, ಇದು ಬೇರೆಯಲ್ಲಿ ಉಂಟೋ ಗೊತ್ತಿಲ್ಲ. ಆಗಲೇ ಕಟ್ಟುವ ಮಾತು ಒಂದು ಕಲೆಯಾಗಿ ರೂಪುಗೊಳ್ಳುವುದು, ಆಗಲೇ ನಿರೂಪಗೊಳ್ಳುವಂತಹ ಮಾತುಗಳು ಒಂದು ಆರ್ಟಾಗಿ ಜಗತ್ತಿನಲ್ಲೇ ಮತ್ತೆಲ್ಲೂ ಇಲ್ಲ. ಪೀಟರ್ ಜೆ ಕ್ಲಾಸ್ ಅಂತ ಅವನೇನೋ ಹೇಳಿದ ನೆನಪು ನನಗೆ. MGM ಕಾಲೇಜಿನಲ್ಲಿ ಅವರು ಕೆಲವು ಕಾಲ ಯಕ್ಷಗಾನವನ್ನು ಕಲೀಲಿಕ್ಕೆ ಬಂದವನು ಹೇಳಿದ ಮಾತು. ಅಮೇರಿಕನ್ ಏನೋ ಇರಬೇಕು ಅವನು. ಇಂಥದ್ದೊಂದು ಆರ್ಟ್ ಬೇರೆ ಕಡೆ ಮತ್ತೆ ಯಾವ ಸಂದರ್ಭದಲ್ಲಿ ಹಿಡಿಯುವ ಜಗತ್ತಿನಲ್ಲಿಯೇ ಇಲ್ಲ ಅಂತ. ಆ ಕ್ಷಣದಲ್ಲಿಯೇ ಹುಟ್ಟುವ ಮಾತು ಒಂದು ಕಲೆಯಾಗಿ ರೂಪುಗೊಳ್ಳುವುದು. ಇವತ್ತಿನ ಮೊದಲ ಗೋಷ್ಠಿಯಲ್ಲಿ ಕೊಟ್ಟದ್ದೆಲ್ಲ ವಿರೋಧ ಭಕ್ತಿ, ಸಂದಿಗ್ಧ, ಇವುಗಳೆಲ್ಲ ಏನು ಸೂಚಿಸ್ತದೆ ಅಂದರೆ ತಾಳಮದ್ದಲೆಯಲ್ಲಿ ಬರುವಂಥ ವಿರೋಧಗಳೇ ಅದನ್ನು ಉತ್ತರಿಸುವ ವಿಧಾನಗಳು ಹೇಗೆ ಎಂಬುದರ ಬಗ್ಗೆ ಸಾಕಷ್ಟು ಚರ್ಚೆ ಇದ್ದ ಹಾಗುಂಟು. ನಾವು ಗಮನಿಸ್ತೇವೆ. ಈಗ ಅವರು ಹೇಳಿದರು, ವಿದ್ಯಾದಾಯಿನಿ ಯಕ್ಷಗಾನ ಸಭೆಯಲ್ಲಿ ಒಂದು ಚಾಪೆ. ಯಾಕೆ ನಾನು ಅದೇ ಚಾಪೆಯಲ್ಲೇ 6 ವರ್ಷ ಅರ್ಥ ಹೇಳಿದ್ದೇನೆ, ಒಂದು ಭಾನುವಾರ ಬಿಡದೆ. ಆ ತರಹದಲ್ಲಿ ಅದರಲ್ಲಿ ನಡೀತು ಒಂದು ಖುಷಿ. ಯಾರು ಎದುರುಗಡೆ ಜನ ಇರಲಿ ಇರದೆ ಹೋಗಲಿ, ಪ್ರಾಯಶಃ ಯಾರೂ ಇಲ್ಲದೆ ಹೋದರೂ ಮಾತು ಕಲೆಯಾಗಿ ರೂಪುಗೊಳ್ಳುವುದಿದ್ದರೂ ಅದು ಒಂದೇ. ಒಂದು ಕ್ರಮ ಪ್ರಕಾರವಾಗಿ ತಾಳ್ಮದ್ದಲೆ ನಡ್ಕೊಂಡು ಹೋಗ್ತಾ ಇತ್ತಲ್ಲಿ. ಎಷ್ಟೋ ಜನ ಹಿರಿಯರು ಬಂದಿದ್ದರು, ಭಾಳ ಜನ. ಅಲ್ಲಿ ಮುಂದುಗಡೆ ಒಬ್ಬರೂ ಇಲ್ಲ. ವಾಸುದೇವ ಸಾಮಗ್ರಿ ಅರ್ಥ ಹೇಳಿದ್ದಾರೆ, ಪ್ರಭಾಕರ್ ಜೋಶಿಯವರು ಅರ್ಥ ಹೇಳಿದ್ದಾರೆ ವಿದ್ಯಾದಾಯಿನಿಯಲ್ಲಿ. ಯಾಕೆಂದರೆ ಅದೊಂದು ಆಸಕ್ತಿ ಮತ್ತೊಂದು ವಿಷಯ. ಈಗಲೂ ನೀವು ಗಮನಿಸಿ, ಅಲ್ಲಿ ಈಗ ನಮ್ಮಲ್ಲಿ ವೇದಿಕೆ ಬಂದಿದೆ, ಕುರ್ಚಿ ಬಂದಿದೆ, ಇವೆಲ್ಲ ಬಂದಿದೆ. ಹೌದು, ಹಿಂದೆ ಹೇಗಿತ್ತು? ಆ ಕಡೆ ಈ ಕಡೆ 2 ಚಾಪೆ, ಹಿಂದುಗಡೆ ಹಿಂದ್ಮೇಳದವರೆಗೆ ಒಂದು ಚಾಪೆ, ಮತ್ತು ಅರ್ಥಧಾರಿಗೆ ಒಂದು ಶಾಲು ಮಾತ್ರ ಹೆಚ್ಚಿಗೆ. ಕುಳಿತು ಕೇಳುವ ಮಾತು ಶುರುವಾದ ಮೇಲೆ ಅವ ಭೀಷ್ಮನಾಗಿ ಬಿಡ್ತಾನೆ, ಯಾವುದೊಬ್ಬ ರಕ್ಕಸನಾಗ್ತಾನೆ, ದೇವೇಂದ್ರನಾಗ್ತಾನೆ. ಅದು ಅಲ್ಲ ಅಂತ ಕುಳಿತವನು ಹೇಳೋದಿಲ್ಲ. ಯಾವ ಸೀನರಿಯೂ ಇಲ್ಲ, ಯಾವುದೂ ಇಲ್ಲ. ಕೇವಲ ಮಾತಿನಲ್ಲಿಯೇ ಇಂದ್ರಲೋಕಕ್ಕೋ ಭೂಲೋಕಕ್ಕೋ ಪಾತಾಳಕ್ಕೋ ಕರೆದುಕೊಂಡು ಹೋಗಿ ತಾನು ಕುಳಿತದ್ದು ಇನ್ನೊಂದು ಹರಕು ಚಾಪೆಯಲ್ಲಿ ಎಂಬುದನ್ನು ಮರೆತು ಪ್ರೇಕ್ಷಕನು ಪುರಾಣ ಲೋಕಕ್ಕೆ ರಿವರ್ಸ್ ಗೇರಿನಲ್ಲಿ ಹೋಗಿಬಿಡೋದು. ಇದು ತಾಳಮದ್ದಲೆಯಲ್ಲಿ ಕಾಣುವ ವಿಶಿಷ್ಟತೆ. ಆದ್ದರಿಂದ ಇದು ಕಲೆ. ತನ್ನನ್ನೂ ತಾನು ಮರೆಸಿ ಇನ್ನೊಂದು ಅನ್ಯಲೋಕದಲ್ಲಿ ವಿಹರಿಸುವಂತೆ ಮಾಡುವಂತಹದ್ದು ಬಹಳ ವಿಶೇಷ. ಈಗ ಸಾಮಾನ್ಯವಾಗಿ ನಾವು ಪಾತ್ರ ಮಾಡುವಲ್ಲಿ ನಮಗನ್ನಿಸ್ತದೆ, ನಾವಾಗಿ ಇರೋದು ಇಷ್ಟ ಅಲ್ಲ. ನಮಗೆ ಇನ್ನೊಂದು ಪಾತ್ರ ಆಗೋದು ಅಂತ ಒಂದು ಖುಷಿ. ನಾನು ಅರ್ಜುನ ಆಗೋದು, ನಾನು ರಾಮ ಆಗೋದು, ನಾನು ರಾವಣ ಆಗೋದು. ಇದರಿಂದಾಗಿ ಎಲ್ಲ ಬಗೆಯ ಕಲೆಗಳು ಬಂದದ್ದು. ಏನೋ ಬೇರೆ ಆಗಿ ಕಾಣಿಸಬೇಕು ಎಂಬಂಥ ಒಂದು ಆಸಕ್ತಿ. ಇಲ್ಲದೆ ಹೋದರೆ ಯಾರೂ ವೇಷ ಮಾಡಲಿಕ್ಕೆ ಸಿದ್ಧ ಆಗಲಿಕ್ಕಿಲ್ಲ. ನಾನು ಇದಾಗಿ ಏನು ಮಾಡ್ತೇನೆ ಎಂಬುದನ್ನು ನೋಡಲಿಕ್ಕೋಸ್ಕರವಾಗಿ. ಹಾಗಾಗಿ ಹಾಗಾಗಬೇಕಾಗಿದ್ದಲ್ಲಿ ಆ ಬಗೆಯ ಕೆಲವಷ್ಟು. ಈಗ
ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಯಕ್ಷಗಾನ ಅರ್ಥಗಾರಿಕೆಗೆ ಮೂಲದ್ರವ್ಯವಾಗಿರುವುದು ಪ್ರಸಂಗ ಪಠ್ಯವೇ. ಅದು ನಿರ್ಮಾಣ ಆದದ್ದು, ಬಹುಪಾಲು ಪ್ರಸಂಗಗಳ ನಿರ್ಮಾಣ ಆದದ್ದು ಶತಮಾನದ ಹಿಂದೆ. ತಾಳಮದ್ದಲೆ ಈಗಿದ್ದ ರೀತಿಯಲ್ಲಿ ಬೆಳೆದು ಬಂದದ್ದು ಶತಮಾನದ ಈಚೆ. ಸುಮಾರು 1920 ನಂತರ ಕಿಲ್ಲೆಯವರು, KP ವೆಂಕಪ್ಪ ಶೆಟ್ಟರು, ಕುಪ್ಪಳಲಿ ಶಾಸ್ತ್ರಿಗಳು, ಶಂಕರನಾರಾಯಣ ಸ್ವಾಮಿಗಳು, ಶೇಣಿಯವರು, ಆಮೇಲೆ ಶೇಣಿಯವರ ಆ ಸಾಲದಲ್ಲಿ 4ನೇ ಸ್ಥಾನದಲ್ಲಿ ಹೇಗೇನೋ ಬರ್ತಾರೆ. ಇಂತಹ ಘನ ವಿದ್ವಾಂಸರುಗಳೆಲ್ಲ ಬಂದ ಮೇಲೆ ಪ್ರೇಕ್ಷಕರಲ್ಲಿಯೂ ಅಂಥವರೆಲ್ಲ ಬಂದು ಸೇರಿಕೊಳ್ಳಿಕ್ಕೆ ಪ್ರಾರಂಭ ಆದದ್ದು ಮತ್ತೆ. ಆದರೆ ಈ ಪ್ರಸಂಗ ರಚನೆಗಳಾದದ್ದು ಅವರಿಗಾಗಿ ಅಲ್ಲ, ಅದು ಬಯಲಾಟಕ್ಕೋಸ್ಕರ. ಅದರ ಅಗತ್ಯ ಬೇರೆ ರೀತಿ ಇತ್ತು. ಯಾವುದು? ಅಲ್ಲಿ ಎಲ್ಲ ಬಗೆಯ ವೇಷಗಳು ಬರಬೇಕು, ಕಿರಾತ ಬರಬೇಕು, ಬಣ್ಣದ ವೇಷ ಬರಬೇಕು, ಹಾಸ್ಯ ಬರಬೇಕು, ರಾತ್ರಿ ಬೆಳಗಾಗಬೇಕು. ಯಾಕೆಂದರೆ ಅಲ್ಲಿ ಕುಳಿತು ಆಟ ನೋಡುವ ವ್ಯಕ್ತಿಗಳು ಗದ್ದೆ ಬಯಲಿನಲ್ಲಿ ಕುಳಿತ ಸಾಮಾನ್ಯ ಪಾಮರ ಪ್ರೇಕ್ಷಕರು, ಅವರಿಗದು ಬಹಳ ಬೇಗ ತಲುಪಬೇಕಿತ್ತು. ಈ ಕಾರಣಕ್ಕಾಗಿ ಅದನ್ನೇ ಲಕ್ಷ್ಯವಾಗಿಟ್ಟುಕೊಂಡು ಪ್ರಸಂಗ ಬರೆದರು. ನಾನು ಮೊನ್ನೆ ವಾಸುದೇವರಂಗ ಭಟ್ಟರು ಇದೇ ವಿಷಯದಿಂದ ಆರ್ಟಿಕಲ್ ಮಾಡಲಿಕ್ಕೆ ಬರ್ತದೆ ಎಂಬ ಕಾರಣಕ್ಕಾಗಿ ಕೇಳಿದೆ ಅವರಿಗೆ. ಈಗ ಅದನ್ನು ಎಡಿಟ್ ಮಾಡಿಕೊಂಡು ಮಾಡ್ತಾರೆ. ಈಗ ಶೇಣಿ ಅಂಥವರಿಗೆ ಈಗ ಆ ಪ್ರಸಂಗಗಳನ್ನು ಕೊಟ್ಟಾಗ ಅವರಿಗದು, ಅವರ ತಾಕತ್ತಿಗದು ಸಣ್ಣದು ಅನ್ನಿಸ್ಲಿಲ್ಲೋ ಅಂತ ನನ್ನ ಪ್ರಶ್ನೆ ಬಂದದ್ದು. ಆದರೆ ಅದನ್ನು ದೊಡ್ಡದು ಮಾಡಿದ್ದಾರೆ, ಪ್ರಸಂಗವನ್ನು ದೊಡ್ಡದು ಮಾಡಿದ್ದಾರೆ. ಮತ್ತು ಅದನ್ನು ಹೇಗೆ ನಿರೂಪಿಸಬಹುದು? ಯಾಕೆಂದರೆ ಒಂದು ಶಬ್ದದ ಮೇಲೆಯೇ ಒಂದು ದೊಡ್ಡ ವ್ಯಾಖ್ಯಾನ ಮಾಡಬಹುದಾದಂಥ. ನಾನು ಇವತ್ತಿನ ವಿಷಯ ಅದು ಯಾವುದು? ಸಂದಿಗ್ಧಗಳು. ಅದು ವೈವಿಧ್ಯಮಯವಾಗಿರ್ತದೆ. ಒಂದು ಸಂದಿಗ್ಧ ಅರ್ಥವನ್ನು ಮಾತಾಡ್ತಾ ಇರುವ ವ್ಯಕ್ತಿಗೆ, ಅಂದರೆ ಪ್ರಮೇಯ ಅಂದರೆ ತಿಳಿಯಲ್ಪಡುವುದು, ಪರಮಾತ್ಮನಷ್ಟು ದೊಡ್ಡ ಅರ್ಥ ಹೇಳಬೇಕಾಗಿಲ್ಲ ನನಗೆ. ಯಾವುದು ತಿಳಿಯಲ್ಪಡಬೇಕಾದ್ದು ಅದೇ ತಾನೇ ಪ್ರಮೇಯ. ಸ್ಪಷ್ಟವಾಗಿ ತಿಳಿಸಬಹುದಾದದ್ದು ಏನುಂಟು ಅದಲ್ವ ಪ್ರಮೇಯ. ತಿಳಿಸಬಹುದಾದದ್ದಕ್ಕೆ ಸಮಸ್ಯೆ ಬಂದಾಗ್ತದೆ, ಅದೇ ಸಮಸ್ಯೆ ಬರೋದು. ಒಂದು ದೃಷ್ಟಾಂತ ಹೇಳ್ತೇನೆ. ಈಗ ಸುಮಾರಾಗಿ ನಮ್ಮ ಪ್ರಸಂಗಗಳನ್ನು ರಚಿಸುವವರು ಸಂಸ್ಕೃತ ಮೂಲ ಕಾವ್ಯವನ್ನು ಓದಿದವರಲ್ಲ. ಕುಮಾರವ್ಯಾಸ, ತುರವೇಂದ್ರ. ಆದರೂ ಅವರ ಕಾಲಕ್ಕಾಗುವಾಗ ಅವರು ಬುದ್ಧಿವಂತರು. ಮುಖ್ಯವಾಗಿ ಬಹಳ ಮಂದಿ ಪ್ರಸಂಗ ಬರೆದವರೆಲ್ಲ ಭಾಗವತರು. ಅಗರಿಯವರಿರ್ಬೋದು, ಬಲಿಪರಿರ್ಬೋದು, ಹಿರಿಯ ಬಲಿಪರಿರ್ಬೋದು, ಮಾಂಬಾಡಿ, ತುಂಬ ಜನ ಇದ್ದಾರೆ. ಹೆಚ್ಚಾಗಿ ರಂಗದ ಮೇಲೆ ಅವರ ಪ್ರಸ್ತುತಿ ಏನು ಎಂಬುದನ್ನು ಅರಿತೇ ಅದಕ್ಕೆ ಬೇಕಾಗುವ ರೀತಿಯಲ್ಲಿಯೇ ಪ್ರಸಂಗವನ್ನು ಅವರು ಕಟ್ಟಿದ್ದಾರೆ. ಹಾಗೆ ಪ್ರಸಂಗವನ್ನು ಕಟ್ಟಬೇಕಾಗಿದ್ದರೆ ಆ ಅಗತ್ಯಕ್ಕೆ ತಕ್ಕಂತೆ ಮತ್ತು ಅಲ್ಲಿರುವ ಪಾತ್ರಧಾರಿಗಳ ಯೋಗ್ಯತೆಗೆ ತಕ್ಕಂತೆ ಆಯಾ ಪಾತ್ರಗಳನ್ನು ನಿರ್ಮಿಸ್ತಾ ಹೋಗಿದ್ದಾರೆ ಅವರು. ಹಾಗಾಗಿ ಅವರಿಗೆ ಮೂಲದಾದ ಒಂದು ಅಸ್ಥಿಪಂಜರ ಕಥೆಯ ಒಂದು ಸ್ವರೂಪ ಇದ್ದೇ ಹೊರತು, ಆದರೆ ಅವರ ಇಡೀ ಕಾವ್ಯ ಯಾವುದರ ಮೇಲಿತ್ತು ಅಂತಂದರೆ ರಂಗಸ್ಥಳದ ಮೇಲಿತ್ತು. ರಂಗಸ್ಥಳದ ಒಳಗೆ ಯಾವುದಿದೆ ಅದನ್ನು ಇವತ್ತಿಗೂ ಕೂಡ ಪ್ರಸಂಗ ನಿರ್ಮಾಣ ಆಗುವುದಾಗಿ ಹೊಸ ಆಧುನಿಕ ಪ್ರಸಂಗಗಳು ಅಂತ ಈಗೆಲ್ಲ ಬಂದಿವೆ. ಅವ್ರು ಮಾಡೋದು ಯಾವುದಕ್ಕೆ ಕೇಳಿದರೆ ಆ ಮೇಳದಲ್ಲಿರುವ ಕಲಾವಿದರನ್ನು ನೋಡಿಯೇ ಪ್ರಸಂಗ ನಿರ್ಮಾಣ ಆಗ್ತದೆ. ಆ ಮೇಳದ ಕಲಾವಿದರು ಬಿಟ್ಟರೆ ಮರು ವರ್ಷ ಆ ಪ್ರಸಂಗ ಬರೋದಿಲ್ಲ. ಹಿಂದೆ ಹಾಗಿರಲಿಲ್ಲ. ಪುರಾಣದ ಒಂದು ಹಿನ್ನೆಲೆ ಇತ್ತಲ್ಲ, ಬೆನ್ನೆಲುಬು ಈ ನೆಲೆಯಲ್ಲಿ. ಆದರೆ ಇಂತಹ ಪ್ರಸಂಗಗಳು ಬಂದಾಗಲೂ ಈ ಮತ್ತೆ ತೊಡಕು ತಾಳಮದ್ದಲೆಗೆ ಆದ್ಯ ಎಲ್ಲಿ ಅಂತ ಕೇಳಿದರೆ, ಇಂತಹ ವಸ್ತು ಇರುವಂಥ ಪ್ರಸಂಗವನ್ನು ಕೊಟ್ಟಾಗ, ಈಗ ಅವರು ಮಾಡಿದ್ದು ಬಯಲಾಟಕ್ಕೆ, ನೀವು ತಾಳಮದ್ದಲೆ ಮಾಡ್ತಾಯಿದ್ದೀರಿ. ತಾಳಮದ್ದಲೆ ಮಾಡುವಲ್ಲಿ ನಾನು ಮೊದಲೇ ಹೇಳಿದಂತೆ ತುಂಬ ತಿಳಿದವರಷ್ಟೇ ಅಲ್ಲ, ತಿಳಿಯದೇ ಇದ್ದವರಿಗೂ ಕೂಡ ಪುರಾಣಗಳಲ್ಲಿ ಬಹಳಷ್ಟು ಗೊಂದಲಗಳು ಬರ್ತದೆ. ಈಗ ಯಾಕೆಂದರೆ ಈಗ ನಮಗೆ ಕನ್ನಡದಲ್ಲಿ ಉಪಲಬ್ಧ ಇದೆ, ಹಳೆಯ ಪುರಾಣಗಳು ಸಿಗ್ತವೆ, ಆಗಿನವರಿಗೆ ಸಿಗ್ತಿರಲಿಲ್ಲ. ಈಗ ಮೂಲ ಸಂಸ್ಕೃತ ಭಾರತದ ಅನುವಾದಗಳು ಕನ್ನಡದಲ್ಲಿ ಸಿಗ್ತವೆ, ರಾಮಾಯಣ ಸಿಗ್ತದೆ. ಪ್ರಾಯಶಃ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳು ಬರೆಯುವ ಕಾಲಕ್ಕೆ ದೇವಶಿಖಾಮಣಿ ಅಳಸಿಂಗಾಚಾರ್ಯರ ಭಾಗವತ ಮತ್ತು ರಾಮಾಯಣದ ಕನ್ನಡ ಮತ್ತು ಚಾಮರಾಜೋಕ್ತಿ ವಿಲಾಸ ಮೈಸೂರಿನ ರಚನೆ ಪ್ರಕಟವಾದವರಿಗೆ ಎಷ್ಟು ಉಪಲಬ್ಧ ಇತ್ತೋ ಗೊತ್ತಿಲ್ಲ. ಹಲಸಿನಹಳ್ಳಿಯವರ ಪ್ರಸಂಗಗಳನ್ನು ನಾವು ನೋಡುವಾಗ ಕಾಣಿಸ್ತದೆ, ಅವರು ಮೂಲ ಕೃತಿಗಳನ್ನು ಅನುಸರಿಸಿ, ಉದಾಹರಣೆಗೆ ಭೀಷ್ಮ ವಿಜಯ, ವಾಮನ ಚರಿತ್ರೆ, ಈ ಪ್ರಸಂಗಗಳನ್ನೆಲ್ಲ ನಾವು ಗಮನಿಸಿದರೆ ಅವರು ಸಂಸ್ಕೃತ ಭಾಗವತವನ್ನು ಮತ್ತು ಈ ಭೀಷ್ಮ ವಿಜಯದಲ್ಲಿ ಸಂಪೂರ್ಣವಾಗಿ ಮಹಾಭಾರತವನ್ನು, ಕುಮಾರವ್ಯಾಸಾದಿಗಳ ಮೇಲಿಲ್ಲ, ಭೀಷ್ಮ ವಿಜಯದ ಕಥೆಯಲ್ಲಿಲ್ಲ. ಸ್ವಲ್ಪ 21 ದಿನ ಬಿದ್ದು ಸುತ್ತ ನಡುವೆ ಕಾದಿದನು, ವೀರತನ ಮಾಡಿದನು ಭೀಷ್ಮ ಅಷ್ಟೇ ಇರೋದು ಹೊರತು ಇದು ಕುಮಾರವ್ಯಾಸನಲ್ಲೂ ಇಲ್ಲ. ಕುಮಾರವ್ಯಾಸಾದಿಗಳನ್ನು ಬಿಟ್ಟು ಬರೆದ ವ್ಯಕ್ತಿಗಳಲ್ಲಿ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳು ಮುಖ್ಯರು. ಹೀಗೆ ಬರೆಯುವ ಕಾಲಕ್ಕೆ ಆ ಗೊಂದಲಗಳು. ಆದರೆ ಅವರಿಗೂ ಇರುವ ತೊಡಕೇನು ಅಂತಂದರೆ ರಂಗಸ್ಥಳ. ಅವರು ಬರೆದದ್ದೇ ವರ್ಷಕ್ಕೊಂದು ಪ್ರಸಂಗ ಬರೆತಿದ್ದರಂತೆ, ಅವರು ರಂಗಸ್ಥಳದ ಪ್ರಶ್ನೆ ಬರ್ತಿತ್ತು. ಪಾರ್ಥಸುಬ್ಬನಂತಹ ಕವಿ ಬರೆಯುವ ಕಾಲಕ್ಕೆ ಅವನಿಗೂ ಕೂಡ ಮೂಲ ರಾಮಾಯಣ ಅಲ್ಲ, ರಾಮನಾಟ್ಯಂ ಎಂಬಂತಹ ಒಂದು ಕೇರಳದ ಒಂದು ನಾಟ್ಯ ವಿಧಾನ. ಮತ್ತು ಆಮೇಲೆ ಪ್ರಾಯಶಃ ನನಗನ್ನಿಸೋದು ಅವನ ಕಾಲದಲ್ಲಿ ಅಲ್ಲ, ಅದು ಆಮೇಲೆ ಯಾರೋ ತೊರವೆ
ನರಹರಿಯ ಅನೇಕ ಪದ್ಯಗಳನ್ನು ಇವನ ಪದ್ಯ ತೆಗೆದುಹಾಕಿ ಮತ್ತೆ ಸೇರಿಸಿರಬೇಕು ಅಂತ ನನಗನ್ನಿಸ್ತದೆ. ತೊರವೆ ರಾಮಾಯಣದೆಲ್ಲ ಬಂದಿರಬೇಕು. ಆಮೇಲೆ ನಮ್ಮ ಕವಿಗಳಿಗೆ ನನಗೆ ಆಶ್ಚರ್ಯ, ಈಗ ಉಪಲಬ್ಧ ಇಲ್ಲ, ಈಗ ಸಿಗ್ತದೆ, ಆನಂದ ರಾಮಾಯಣ, ಆಮೇಲೆ ತುರಂಗ ಭಾರತ ಮುಂತಾದವುಗಳನ್ನು ಯಕ್ಷಗಾನ ಕವಿಗಳನ್ನು ಆಯ್ದು ಕಾಣ್ತೇವೆ. ಹೀಗೆ ಆಯ್ದುಕೊಳ್ಳುವಲ್ಲಿ ರಂಗಕ್ಕೆ ಬೇಕಾಗಿ ಅವರು ಅನೇಕ ಬದಲಾವಣೆ ಮಾಡ್ತಾರೆ. ಉದಾಹರಣೆಗೆ ಹರಸನಹಳ್ಳಿಯವರ ಭೀಷ್ಮೋತ್ಪತ್ತಿ ದೇವವ್ರತನ ಕಥೆಯಲ್ಲಿ ಬರುವ ಆ ದಾಶರಾಜ ಅವ ಏನು ಕುಂದಾಪುರ ಕನ್ನಡದಲ್ಲಿ ಮಾತಾಡ್ತಾನೆ, ತಡವಿಲ್ಲದೆ ಬೇಗ ಹೋಯ್ಕು. ಈ ಪ್ರಶ್ನೆ ಇದು ಬಂದಾಗ ಅದು ಹಾಸ್ಯಕಾರಿಗಳಿಗೋಸ್ಕರವಾಗಿ ಆ ಥರ. ಈಗ ಏನಾಗಿಬಿಟ್ಟಿದೆ ಅಂದರೆ, ಓಲಿ ಕಾಸರಗೋಡಿನವರು ಕೂಡ ಅರ್ಥ ಹೇಳಬೇಕಾದ್ರೆ ಕುಂದಾಪುರ ಕನ್ನಡ ದಾಶರಾಜನಿಗೆ ಹೇಳಬೇಕು ಎಂಬ ಮನೋಭಾವ ಬಂದುಬಿಟ್ಟಿದೆ. ಸಮಸ್ಯೆ ಅದು ಹಾಗೆ ಹೇಳುವುದೇ ಸರಿಯಾದ ವಿಧಾನ ಅಂತ. ವಾಸ್ತವದಲ್ಲಿ ಮೂಲ ಕಥೆಯಲ್ಲಿ ಅಂತಹದ್ದೇನೂ ಇಲ್ಲ. ಅಥವಾ ನಾನು ಇನ್ನೊಂದು ವಿಷಯ ಹೇಳ್ತೇನೆ. ಈಗ ಆಮೇಲೆ ಕಲಾವಿದರೇ ಮಾಡ್ಕೊಳ್ಳೋದುಂಟು ಸಂದಿಗ್ಧ. ನನಗೆ ವಿಠ್ಠಲ ಜೋಶಿಯವರು 4-5 ಭಾಷೆಗಳನ್ನು ಬಲ್ಲವರಂತೆ. ಅವರು ಸುಭದ್ರಾ ಕಲ್ಯಾಣದ ವನಪಾಲಕ ಮಾಡಿ ಬೇರೆ ಬೇರೆ ಭಾಷೆಯಲ್ಲಿ ಅವನು ಅರ್ಜುನನ್ನು ಮಾತಾಡಿಸುವ ಪ್ರಕರಣ ಬರ್ತದೆ. ನಿಜವಾಗಿ ಪದ್ಯದಲ್ಲಿ ಏನಿದೆ, ಹಲವಂಗದಲ್ಲಿ ನುಡಿಸಿದರಾದರು, ಅಲ್ಲ ಹಲವು ಭಾಷೆ ಅಂತಿಲ್ಲ. ನಾವೇ ಒಮ್ಮೆ ಕಟೀಲ್ನಲ್ಲಿ ಉತ್ತರ ಕನ್ನಡದ ಒಬ್ಬರ ಹಾಸ್ಯಗಾರರನ್ನು ಆ ಪಾತ್ರಕ್ಕೆ ತಂದಿತ್ತು. ಅವರು ಹಲವು ಭಾಷೆ ಮಾತಾಡಲೇ ಇಲ್ಲ, ಒಂದೇ ಭಾಷೆ ಮಾತಾಡಿದರು. ಈಗಲೂ ಆ ಕಡೆ ಹೋದರೆ ಹಲವು ಭಾಷೆ ಮಾತಾಡೋದಿಲ್ಲ. ಆದರೆ ಈ ಕಡೆ ಏನಾಗಿದೆ ಅಂದರೆ, ಆ ಪಾತ್ರ ಮಾಡುವ ವ್ಯಕ್ತಿ ಅವನು ಆ 5 ಭಾಷೆ ಮಾತಾಡಲೇಬೇಕು ಎಂಬುದೊಂದು, ಈಗ ಹಾಗೆ ಮಾಡದಿದ್ರೆ ಹೋಯ್ತು ಆ ಪಾತ್ರ ಅಂತ ಹೇಳ್ತಾರೆ. ವಾಸ್ತವ ಸಮಗ್ರಮೆ ಇಂಗ್ಲೀಷಲ್ಲೂ ಮಾತಾಡಿಬಿಟ್ರು ನಮ್ಮಲ್ಲಿ ಬಂದು. ಅಲ್ಲ, ತಪ್ಪು ಹೇಳಲಿಕ್ಕೆ ಬರೋದಿಲ್ಲ, ಯಾಕೆಂದರೆ 5 ಮಾತಾಡ್ತಾರಂತೆ, 6ನೇದೇನು ತಪ್ಪು ಅದು ಆಗ್ತದೆ. ಕೆಂಪು ಮೂತಿಯವರದ್ದು ಅಂತ ಹೇಳ್ಕೊಂಡು ಮಾತಾಡಿದರು. ಈ ಸಂದಿಗ್ಧಗಳೆಲ್ಲ ಉಂಟು ಅಂತ ನಾನು ಹೇಳೋದು. ಇನ್ನೊಬ್ಬನಿಗೆ ಅದು ಗೊತ್ತಿಲ್ಲದೆ ಹೋದರೆ, ಅವ ಕಟೀಲಿಗೆ ಬಂದೊಬ್ಬ ಉತ್ತರ ಕನ್ನಡದ ಹಾಸ್ಯಗಾರೊಬ್ಬ ಅರ್ಥ ಹೇಳಿದರೆ ಬಹಳ ಜನರಿಗೆ ಅವತ್ತು ಮೆಚ್ಚುಗೆ ಆಗಲಿಲ್ಲ. ಯಾಕೆಂದರೆ ಅವ ಮಲಯಾಳಿಯಲ್ಲಿ ಮತ್ತು ತಮಿಳಿನಲ್ಲಿ ಹಿಂದಿಯಲ್ಲಿ ಮಾತಾಡಲಿಲ್ಲ. ಹೀಗೆ ಒಂದೊಂದು ವಿಷಯ. ಇನ್ನೊಂದು ಬಹಳ ದೊಡ್ಡದು ಅಂತ ನಾವು ಹೇಳಬೇಕು, ಗಮನಿಸಬೇಕಾದ್ದು, ಮೂಲವನ್ನು ನೋಡಿಯೂ ಕೆಲವು ಆಗುವ ತಪ್ಪುಗಳು ನೋಡಿ. ಹಲಸಿನಹಳ್ಳಿಯವರ ಭೀಷ್ಮ ವಿಜಯ, ಬ್ರಾಹ್ಮಣ, ವೃದ್ಧ ಬ್ರಾಹ್ಮಣನ ಪಾತ್ರ ಅಲ್ಲಿ ಹೇಗೆಯೇ ಚಿತ್ರಿಸಿತ್ತೋ ಹಾಗೆಯೇ ಈಗ ನಾವು ಚಿತ್ರಿಸಿದರೆ ಪೆಟ್ಟು ತಿನ್ನಬೇಕಾದಿತ್ತು ಬ್ರಾಹ್ಮಣರಿಂದಲೇ. ಒಬ್ಬ ದುರಾಸೆ ಬ್ರಾಹ್ಮಣ ಎಂಬುದಾಗಿ ಚಿತ್ರಿಸಿ, ಮೂಲ ಓದಿದವರಿಗೆಲ್ಲ ಗೊತ್ತುಂಟದು. ಅವ ಯೋಗ್ಯರಾದಂಥ ಯೋಧರುಗಳನ್ನು ಬೆಂಗಾವಲಿಗೆ ಇಟ್ಟು ಭೀಷ್ಮ ಸಾಲ್ವ ದೇಶಕ್ಕೆ ಕಳಿಸಿಕೊಟ್ಟಿದ್ದ. ನಾನು ಅರಿತಿ ನಾನು ಜ್ಯೋತಿಷ್ಯವ ಎಲ್ಲ ಹಾಕಿಬಿಟ್ಟಿದ್ದರಿಂದ ಏನಾಗಿದೆ, ಈಗ ನಾವು ಭೀಷ್ಮ ವಿಜಯ ಪ್ರಸಂಗ ಮಾಡಬೇಕೋ ಬ್ರಾಹ್ಮಣನನ್ನು ಬಿಡುವ ಹಾಗಿಲ್ಲ. ಬ್ರಾಹ್ಮಣನ ಬಿಡಬೇಕು, ನೀವು ಪ್ರಸಂಗವೇ ಬೇರೆ ಮಾಡಬೇಕು. ಯಾಕೆಂದರೆ ಅದು ಒಂದರೊಳಗೊಂದು ಸೇರಿಕೊಂಡು ಬಿಟ್ಟಿದೆ. ನೀವು ಆ ಬ್ರಾಹ್ಮಣ ತೆಗೆದರೆ ಮತ್ತು ಅಂಬೆಗೋ ಸಾಲ್ವನಿಗೋ ಸಿಕ್ಕುವ ಅವಕಾಶಗಳೆಲ್ಲ ಕೊರತೆ ಆಗಿಬಿಡ್ತವೆ. ಮತ್ತೊಂದೇ ರೀತಿಯಲ್ಲಿ ಬರೀಬೇಕಾದ ಅನಿವಾರ್ಯತೆ ಬರ್ತದೆ. ಅಲ್ಲೊಂದು ಕಿರಾತ ಬರ್ತಾನೆ, ಏಕಲವ್ಯ. ಆ ಏಕಲವ್ಯ ಬಂದಿದ್ದರಿಂದ ಭೀಷ್ಮನಿಗೆ ಏನಾದರೂ ಉಪಕಾರ ಆಯಿತೋ, ಅದಕ್ಕಿಂತ ಹೆಚ್ಚು ಅಂಬೆಗೆ ಏನಾದರೂ ಉಪಕಾರ ಆಯಿತೋ ಅಂತ ಕೇಳಿದರೆ ಅಂಬೆಯ ಪಾತ್ರ ಸತ್ತೋಗಿದೆ. ಯಾರೋ ಕಾಡು ಕಿರಾತನನ್ನು ಎಲ್ಲ ಕಟ್ಕೊಂಡು ಬರುವವನು ಆಗಿಬಿಡ್ತದಲ್ಲ. ಪಾತ್ರಕ್ಕೆ ಇರುವ ಗೌರವ ಮೂಲ ಅರಿತೂ ಕೂಡ ಹರಸನಹಳ್ಳಿಯವರು ಮಾಡಿದ್ದು. ಯಾಕೆಂದರೆ ಅವರೇ ವೇಷ ಮಾಡ್ತಿದ್ರಂತೆ, ಅವರೇ ಹಾಸ್ಯ ಕೂಡ ಮಾಡ್ತಿದ್ದರು. ಅರಿತು ಈ ಬಗೆಯ ಬದಲಾವಣೆ ಮಾಡಿದ್ದು ಇವತ್ತಿಗೆ ನಮಗದೊಂದು ಬಹಳ ಸಂದಿಗ್ಧದ ಬಹಳ ಕಷ್ಟದ ವಿಷಯ. ಇದು ಹೇಗೆ ನಿರ್ವಹಿಸಬೇಕು ಎಂಬುದು, ಅದನ್ನು ಈಗ ಏನೋ ಅದನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಬೇಕಾಗಿ ಏನು ಮಾಡ್ತಾರೆ ಅಂದರೆ, ಕೆಲವರು ಅವನು ಹಾಗೇನಿಲ್ಲ ಮತ್ತೇನೋ ಮಾಡಿ ಮಾತುಗಳ ಮೂಲಕವಾಗಿ ಬದಲಾಯಿಸ್ಕೊಂಡಿದ್ದಾರೆ. ಸ್ವಲ್ಪ ಬುದ್ಧಿವಂತರಿದ್ದರೆ. ಕೆಲವು ಅಲ್ಲಿ ಇಲ್ಲದೆ ಹೋದರೂ ಅರ್ಥಧಾರಿಗಳಿಗೆ ನಾಲಿಗೆ ಇರ್ತದೆ, ಬುದ್ಧಿ ಇರ್ತದೆ, ಮಾತಿನ ಚಾಕಚಕ್ಯ ಇರ್ತದೆ. ಅದೇನೋ ಸ್ವಲ್ಪ ಬದಲಾಯಿಸಿ ಅದನ್ನು ಸ್ವಲ್ಪ ಸಮಾಧಾನ ಮಾಡುವಂತೆ ಮಾಡಿದ್ದನ್ನು ನಾವು ಕಾಣ್ತೇವೆ. ಇದು ಒಂದು ಮುಖ ನಾನು ಹೇಳಿದ್ದು. ತುಂಬ ಇದೆ ಇಂಥದ್ದು ನೀವು ಪ್ರಸಂಗಗಳಲ್ಲಿ. ಇನ್ನೊಂದು ವಿಷಯ ನಾನು ನಿಮಗೆ ಹೇಳಲಿಕ್ಕೆ ಯಾವುದಂದರೆ ಬಲರಾಮ ತೀರ್ಥಯಾತ್ರೆ. ಶ್ರೀಕೃಷ್ಣ ಸಂಧಾನದಲ್ಲೇ ಈ ಪ್ರಸಂಗ ಇದೆ, ಪದ್ಯದಲ್ಲಿದೆ. ಶ್ರೀಕೃಷ್ಣ ಸಂಧಾನ ನಮಗೆ ಗೊತ್ತಿದೆ, ತಾಳಮದ್ದಲೆಗೋಸ್ಕರವಾಗಿ ಅತ್ಯಂತ ಪ್ರಸಿದ್ಧವಾದ, ಬಹಳ ಕಾಲದಿಂದಲೂ ಪ್ರಸಿದ್ಧವಾದ ಕೃತಿ ಅದು. ಹಳೆಯ ಮುದ್ರಿತ, ಈಗಿದ್ದಲ್ಲ, ಹಳೆಯ ಮುದ್ರಿತ ಪಾವಂಜೆ ಗುರುರಾಯರನ್ಸನ್ಸ್ ಅವರದೇ ಮಾಡಿದ ಕೃಷ್ಣ ಸಂಧಾನದ ಪ್ರತಿ ತೆಗೆದು ನೋಡಿ, ಅದರಲ್ಲಿ ಬಲರಾಮ ತೀರ್ಥಯಾತ್ರೆ ಇಡೀ ಭಾಗಕ್ಕೆ ಬ್ರಾಕೆಟ್ ಹಾಕಿದ್ದಾರೆ. ಒಂದು ಇದಿರ್ತದೆ ಬ್ರಾಕೆಟ್. ಅದರ ಧ್ವನಿ ಏನು, ಇದು ಮೂಲ ಪ್ರಸಂಗ ಅಲ್ಲ, ಮತ್ಯಾರೋ ಇದನ್ನು ಬರೆದು ಆಟಕ್ಕೋ ಇನ್ಯಾವುದೋ ಕಾರಣಕ್ಕೋಸ್ಕರವಾಗಿ ಜೋಡಿಸಿದ್ದು ಅಂತ ನಮಗೆ ತಿಳಿಯುತ್ತದೆ. ಅಷ್ಟೇ ಅಲ್ಲ, ಕೃಷ್ಣ ಸಂಧಾನದ ಇತರ ಪದ್ಯಗಳನ್ನು ಮತ್ತು ಆ ಭಾಗದ ಪದ್ಯಗಳನ್ನು ಓದುವಾಗ ಶೈಲಿ ಮತ್ತು ಬಳಸಿದ ವಿಧಾನ
ಹಸುವಿಲ್ಲದ ಸುರಭಿ ವಸುದೆಯಳು ಬೀಳಲ ವಸುದೈವ ಸುತರಾಮ ಅದು ಮತ್ತು ಪುನರಾವರ್ತನೆ ಆಗೋದು. ಇದು ದೇವಿದಾಸ ಕವಿಯ ಕೃತಿ ಅಲ್ಲ ಎಂಬುದಕ್ಕೆ ಬೇಕಾಗುವ ಮಾಹಿತಿಗಳು ಅದರ ಶೈಲಿಯಲ್ಲೇ ಗೊತ್ತಾಗ್ತದೆ. ಇದು ಯಾಕೆ ಹೇಳಿದೆ ಅಂದರೆ, ಯಾವ ಮೂಲವೂ ಇಲ್ಲ, ಅದಕ್ಕೆ ಯಾವ ಆಧಾರವೂ ಇಲ್ಲ. ಒಂದು ದನ ಸಿಗ್ತದೆ, ಅದನ್ನು ಮುಟ್ಟಿದ ಕೂಡಲೇ ಅದು ಬಿದ್ದೋಯ್ತು, ಅದಕ್ಕೋಸ್ಕರ ಕೌರವನಿಗೆ ಕೊಟ್ಟ ಮಾತುಗಳನ್ನೇ ಮರೆತು ತೀರ್ಥಯಾತ್ರೆಗೆ ಹೊರಟೋಗಿಬಿಟ್ಟ. ಕುಮಾರವ್ಯಾಸ ಹೇಳಲಿಲ್ಲ, ವ್ಯಾಸರು ಹೇಳಲಿಲ್ಲ, ಮತ್ತು ಯಾರು ಸೇರಿಸಿದ್ರು ಅದನ್ನು? ಎಲ್ಲೂ ಇಲ್ಲ. ತುರಂಗ ಭಾರತ ನೋಡಿದೆ, ಅಲ್ಲೂ ಇಲ್ಲ, ಎಲ್ಲಿಯೂ ಕೂಡ ಆ ಕಥೆ ಇಲ್ಲ. ದನ ಮುಟ್ಟಿದ ಕೂಡಲೇ ಅದು ಬಿದ್ದೋಯ್ತು ಹೇಳೋದು ಗೌತಮ ಋಷಿಯ ಕಥೆಯಲ್ಲಿ ಒಮ್ಮೆ ಬರ್ತದೆ, ಪ್ರಾಸ್ತಾವಿಕವಾಗಿ ಅದು ಒಂದು ಘಟನೆ ಬರ್ತದೆ, ಹೊರತು ಮತ್ತೆಲ್ಲೂ ಇದು ಕಾಣಿಸೋದಿಲ್ಲ ನಮಗೆ. ಹಾಗಿದ್ರೆ ಇದನ್ನು ಮಾಡಿದ್ಯಾರು? ಯಾವುದೋ ಒಂದು ಕಥೆಯ ಎಳೆ ಸಿಕ್ಕಿದ್ದನ್ನು ಹಿಡ್ಕೊಂಡು ಇಲ್ಲಿಗೆ ಅದನ್ನು ತಂದು ಬಲರಾಮನನ್ನೊಬ್ಬ ಶುದ್ಧ ಬೋಧಾಳ ಅಂತ ಮಾಡಲಿಕ್ಕೆ ಬೇಕಾಗಿಯೇ, ಅಥವಾ ಒಂದು ತರಹ ರಾಜವೇಷದಲ್ಲಿರುವ ಹಾಸ್ಯದಂತ. ಯಾಕೆಂದರೆ ಬಲರಾಮನನ್ನು ನಾವು ಯಕ್ಷಗಾನದವರು ಸಂಪೂರ್ಣ ಕುಡುಕ ಮಾಡಿಬಿಟ್ಟಿದ್ದೇವೆ. ವಾಸ್ತವದಲ್ಲಿ ಸಂಪೂರ್ಣ ಕುಡುಕ ಅಲ್ಲ ಅವ. ಈವನ್ ಆ ವನಪಾಲಕ ಕೂಡ ಸುಭದ್ರಾ ಕಲ್ಯಾಣದ ಬಂದ್ಕೊಂಡು ನಾನು ಸಂಜೆ ಹೊತ್ತಿಗೆ ಬಂದಿದ್ದೆಲ್ಲ ಬೆಳಗ್ಗೆ ಹೊತ್ತು ಬಂದಿದ್ದೇನೆ ಹೇಗಿದ್ದೆಲ್ಲ ಮಾತಾಡ್ತಾನೆ. ಅಂದರೆ ಸಂಜೆ ಹೊತ್ತಿಗೆ ಬಂದರೆ ಏನೋ ಬೇರೆ ತರ್ತಿದ್ದೆ ಎಂಬ ಆ ತರಹದ ಅದು ತಮಾಷೆ ಅಂತೆಲ್ಲ ಮಾಡೋದುಂಟು. ಬಲರಾಮ ಅಂತಹ ಕುಡುಕನೇನೂ ಅಲ್ಲ. ಭಾಗವತವನ್ನು ಓದಿದ್ರೆ ಗೊತ್ತಾಗುತ್ತೆ, ಅವನು ಒಮ್ಮೆ ಎಲ್ಲಿಯೋ ಮೈರೇಯವನ್ನು ಕುಡಿದಿದ್ದ, ಇಷ್ಟೇ ಹೊರತು ಇದು ನಮಗೆ ಕಾಣಿಸೋದು. ಅವ ಅಲ್ಲಿ ಹೋದ, ಅದ್ರ ಮುಟ್ಟಿದ, ಬಿದ್ದೋಯ್ತು. ಇದು ಬಲರಾಮನಿಗೇನು ಉಪಕಾರ ಮಾಡಲಿಲ್ಲ. ಯಾಕೆಂದರೆ ಕುಮಾರವ್ಯಾಸನಲ್ಲಿಯೂ ಬಲರಾಮ ಎಲ್ಲಿದ್ದಾನೆ ಕೇಳೋದು ಜನಮೇಜಯ ಕೇಳ್ತಾನೆ ವಿಷಂಪಾಯನರಲ್ಲಿ. ಸರಿ, ಇಷ್ಟೆಲ್ಲ ಕಥೆ ಆಗುವಾಗ ನಮ್ಮ ಬಲರಾಮ ದೇವರು ಎಲ್ಲಿದ್ದರು ಅಂತ ಬರ್ತಾರೆ, ಸ್ವಲ್ಪ ನಿಲ್ಲು ಅಂತ ಹೇಳ್ತಾನೆ. ಗದಾಯುದ್ಧದ ಕೊನೆಯ ಭಾಗದಲ್ಲಿ ಒಂದು 4 ಪದ್ಯ ಆಗ ಬರುವುದು ಬಲರಾಮ. ಮತ್ತು ಸ್ಪಷ್ಟವಾಗಿ ಹೇಳ್ತಾನೆ ದುರ್ಯೋಧನಲ್ಲಿ, ಕೃಷ್ಣನು ಆ ಪಕ್ಷಕ್ಕೆ ಇರುವುದರಿಂದ ನಾನು ಕೃಷ್ಣನ ವಿರೋಧವಾಗಿ ನಿನ್ನ ಪಕ್ಷಕ್ಕೆ ಬಂದು ಸೇರುವುದಿಲ್ಲ, ನಾನು ತೀರ್ಥಯಾತ್ರೆಗೆ ಹೋಗ್ತೇನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿಯೇ ದುರ್ಯೋಧನನ್ನು ನಿರಾಕರಿಸಿಯೇ ಅವನು ತೀರ್ಥಯಾತ್ರೆ. ಇಷ್ಟು ಒಳ್ಳೆಯ ಪಾತ್ರವನ್ನು ದುರ್ಯೋಧನಿಗೆ ಕೊಡ್ತೇನೆ, ಉದ್ದವ ಸಾತ್ಯಕ್ಕೆ ಮೊದಲಾದನು ಇದ್ದರೆ ಭಯವೇನಂತೆಲ್ಲ ಹೇಳಿ ಇವನು ಕೊಚ್ಚಿ ಹಾರಿ ಇಷ್ಟೆಲ್ಲ ಮಾಡಿ ಆಮೇಲೆ ಸೈನ್ಯ ಸಮೇತ ಹೊರಟು ಅವ ಹೋಗೋದನ್ನು ಬಿಟ್ಟು ಮರೆತಿಸಿದ ತೀರ್ಥಯಾತ್ರೆಗೆ ಹೋದ. ಅಂದರೆ ಕೃಷ್ಣ ಅಲ್ಲೊಂದು ನಾಟಕ ಮಾಡಿದ, ಸಾಯಲಿಕ್ಕಾದ್ದನ್ನು ತಂದು ನಿಲ್ಲಿಸಿದ ಇತ್ಯಾದಿಗಳೆಲ್ಲ ತೀರಾ ಕೃತಕವೋ ಅಥವಾ ಒಂದು ಪಾತ್ರವನ್ನು ತೆಗೆದು. ಇಂತಹ ಸಂದಿಗ್ಧ ಬಂದಾಗ ಬಲರಾಮ ತೀರ್ಥಯಾತ್ರೆ ಏನು ಮಾಡಬೇಕು? ಯಾಕೆಂದರೆ ಅದಕ್ಕೆ ಆಧಾರವೇ ಇಲ್ಲಲ್ಲ. ಇದು ಅರ್ಥಧಾರಿಗಳಿಗೆ ಬರುವಂತಹ ಸಮಸ್ಯೆ. ಇದೇ ಪಾತ್ರವನ್ನು ಹೀಗೆ ಮಾಡ್ತಾಯಿದ್ರೆ ಮತ್ತು ಅಲ್ಲಿಗಲ್ಲ, ಆ ಸಮಸ್ಯೆಗಳು ಅಲ್ಲಿಗೆ ಬರೋದಿಲ್ಲ, ಕೆಲವು ಬಾರಿ ಮುಂದೆ ಬರ್ತದೆ. ನೀವು ಮೊನ್ನೆ ಎಂತ ಮಾಡಿದ್ದಿ ಅಂತ ಕೇಳೋದುಂಟು. ಈ ನೀವು ಆಟ ಯಾವ ಪ್ರಸಂಗ ತೆಗೆದು ನೋಡಿ, ಇಬ್ಬರು ಯೋಧರು ಪರಸ್ಪರ ಎದುರಾದ ಸಂದರ್ಭದಲ್ಲಿ ಪರಸ್ಪರ ಸಂಭಾಷಣೆ ಇರ್ತದೆ. ಅದು ಹೇಗೆ, ನೀನು ಆವತ್ತು ಹೀಗೆ ಮಾಡಿದೆಯಲ್ವ, ಇವತ್ತು ಬಾ. ಇವ ಹೇಳ್ತಾನೆ, ಅದು ಹಾಗಲ್ಲ, ಇವತ್ತು ನೀನು ಹಾಗೆ ಮಾಡಿದೆಯಲ್ವ, ಇವತ್ತು ಬಾ. ಈಗ ಬಲರಾಮ ಮುಂದೆಲ್ಲಿಯೋ ಸಂದರ್ಭ ಬಂದಾಗ ನೀನು ಹೇಳಿ ಕೈ ಕೊಟ್ಟು ಓಡಿದ್ದೆ ಅಲ್ವಂತೆ, ಅಲ್ಲ ಆ ಪ್ರಸಂಗದೊಳಗೆ ಉಂಟು, ಅವತ್ತು ಸುಭದ್ರೆ ಅರ್ಜುನಿಗೆ ಕೊಟ್ಟದಲ್ವ ನೀವು ಅಂತ ದುರ್ಯೋಧನೇ ಕೇಳ್ತಾನೆ. ಹೀಗೆ ಒಂದು ಪಾತ್ರವನ್ನು ಎಲ್ಲಿಯೋ ಒಂದು ಸಂದರ್ಭದಲ್ಲಿ ತೆಗೆದುಬಿಟ್ರೆ ಮತ್ತೆ ಆ ಪಾತ್ರ ಕಾಯಮಾಗಿ ಸಾಯಬೇಕಾಗಿ ಬರ್ತದೆ. ಅಲ್ಲಿ ಉತ್ತರ ಕೊಡಬೇಕಾದ ಸಮಸ್ಯೆ ಇರ್ತದೆ, ಸಂದಿಗ್ಧ. ಇದು ಒಂದು ಸಂದಿಗ್ಧ ಹೇಳೋದು. ಇದು ನಾನು ಪ್ರಸಂಗದಲ್ಲಿ ಬರಬಹುದಾದ ಒಂದು 2 ಮಾತ್ರ ಹೇಳಿದ್ದೇನೆ, ತುಂಬ ಇದೆ, 100 ಸಿಗ್ಬೋದು. ನೀವು ಹುಡುಕಿದರೆ ಬಹಳಷ್ಟು ಕಡೆಗಳಲ್ಲಿ ಪುರಾಣದ ಸಂದಿಗ್ಧಗಳಿವೆ. ಈಗ ಏಕಲವ್ಯನ ಕತೆ 16-17 ಪ್ರಸಂಗ ಉಂಟು ಯಕ್ಷಗಾನದಲ್ಲಿ, 16-17 ಮಂದಿ ಬರೆದಿದ್ದಾರೆ. ಆದರೆ ನೀವು ಕುಮಾರವ್ಯಾಸರಲ್ಲಿ ತೆಗೆದು ನೋಡಿದ್ರೆ ಅಷ್ಟಿಲ್ಲ. ಒಂದು ಏನೋ 2-3-4 ಪದ್ಯದಲ್ಲಿದೆ. ವ್ಯಾಸ ಭಾರತದಲ್ಲಿ ಒಂದು 2-3 ಪುಟದೊಳಗೆ ಮುಗಿದಿದೆ, ಅಷ್ಟು ವಿಸ್ತಾರ ಆಗಿ. ಆದರೆ ಆ ಕತೆ ಈಗ ಅಷ್ಟು ಹೆಚ್ಚಾಗಲಿಕ್ಕೆ ಕಾರಣ ಈ ದಲಿತ ಪ್ರಜ್ಞೆ, ಕೆಳವರ್ಗದವರು, ಅವರನ್ನು ಬ್ರಾಹ್ಮಣರು ದೂರ ಮಾಡಿದರು. ಈ ಚಿತ್ರಣಕ್ಕೋಸ್ಕರವಾಗಿಯೇ ಮತ್ತೆ ಮತ್ತೆ ಅದು ನಾಟಕವೂ ಆಯಿತು, ಮತ್ತೇನೋ ಆಯಿತು. ವಾಸ್ತವದಲ್ಲಿ ಆ ಕಾಲದಲ್ಲಿ ಆ ಕಲ್ಪನೆಯೇ ಇರಲಿಲ್ಲ. ಅದು ಈಗ 20ನೇ ಶತಮಾನದ ಈಚೆಗೆ ಬಂದಂತಹ ಚಿತ್ರಣ ಅದು ಏಕಲವ್ಯ ಅಂತ. ಶೇಣಿ ಅಂತವರೊಮ್ಮೆ ಹೇಳಿದರು, ಅವನನ್ನು ಯಾಕೆ ನಾನು ಕಳಿಸ್ಲಿಲ್ಲ ಅಂತ ಕೇಳಿದರೆ ಮತ್ತೆ ಅವ ಏನು ಮಾಡಿದ, ಪೌಂಡ್ರಕ್ಕನೊಟ್ಟಿಗೆ ಹೋಗಿ ಆ ಸಮುದ್ರ ಹಾರಿ ಓಡಿ ಹೋದ ಅಂತ. ಅವನೇನು ಸಂಭಾವಿತ ಆಗಿರಲಿಲ್ಲ ಎಂಬ ಮಾತನ್ನು ಶೇಣಿಯವರು ನಮ್ಮಲ್ಲಿ ತಾಳ್ಮದ್ಲೆಯಲ್ಲಿ ಹೇಳಿದರು. ವಾಸ್ತವ ಹೌದು, ಅವನಿಗೂ ಒಂದು ಹಿನ್ನೆಲೆ ಇತ್ತು. ಒಬ್ಬ ಕ್ಷತ್ರಿಯ ಕುಮಾರನೇ ಆಗಿದ್ದ, ಹಿರಣ್ಯದವನಿಗೆ ಸಿಕ್ಕಿದ್ದು ಮುಂತಾದ ಕಥೆಗಳು ತುಂಬ ಇವೆ. ಇದು ಒಂದು. ಇನ್ನೊಂದು, ತಾಳಮದ್ದಲೆಯ ಒಳಗೆ ಅರ್ಥಧಾರಿಗಳಿಂದ ಸಂದಿಗ್ಧ ಬರ್ತದೆ. ಆ ಸಂದಿಗ್ಧವನ್ನು ಸೃಷ್ಟಿಸುವುದು ಮತ್ತು ಅದಕ್ಕೆ ಉತ್ತರ ಕಂಡುಕೊಳ್ಳುವುದು, ಇದು ಎಂತಹ ವಿಶಿಷ್ಟ. ಎಲ್ಲೆಲ್ಲಿದೋ ಅಧ್ಯಯನಗಳನ್ನು ಮಾಡ್ಕೊಂಡ್ಬಂದಿರ್ತಾರೆ. ಸಾಮಾನ್ಯವಾಗಿ ತುಂಬ ಕಡೆ ಅಧ್ಯಯನ ಮಾಡ್ತಾರೆ. ಅಧ್ಯಯನಕ್ಕೆ ಬೇಕಾಗುವಂಥ ವಸ್ತುಗಳು ತುಂಬ ಸಿಗ್ತವೆ. ಆಗ ಚಿತ್ರವಿಚಿತ್ರವಾದ ಪ್ರಶ್ನೆಗಳನ್ನು ಮುಂದಿಡ್ತಾರೆ. ನಾನು ಈ ಕುರಿತಂತೆ ನನ್ನ ಮಾತಿನ ಕಲೆ ತಾಳಮದ್ದಲೆ ಪುಸ್ತಕದಲ್ಲಿ ಸಾಕಷ್ಟು ಚರ್ಚೆ ಮಾಡಿದ್ದೇನೆ ಮತ್ತು ವಾಟ್ಸಪ್ ಬಳಗದಲ್ಲಿ, ಫೇಸ್ಬುಕ್ ಬಳಗದಲ್ಲಿ ಬಳಸಿದ್ದೇನೆ. ಆದರೆ ನೀವು ಪ್ರಸಂಗದ ಪಠ್ಯಕ್ಕೆ ಅರ್ಥ ಹೇಳುವವರಾದ್ದರಿಂದ
ಮೂಲವನ್ನು ಗಮನಿಸಬೇಕಾಗಿಲ್ಲ ಅಂತ. ಆದರೆ ಕೆಲವು ಸಂದರ್ಭದಲ್ಲಿ ನಾವು ಗಣಿಸದೆ ಬರೋದಿಲ್ಲ. ಈಗ ಮೂಲದಲ್ಲಿಯೇ ಇಲ್ಲದೆ ಇರುವ ಕೃಷ್ಣಾರ್ಜುನ ಕಾಳಗ, ರಾಮಾಂಜನೇಯ ಇತ್ಯಾದಿ ಪ್ರಸಂಗಗಳು ಉಂಟು ನಮ್ಮಲ್ಲಿ. ಅದು ವಿಷಯ ಅಲ್ಲ. ಯಾಕೆಂದರೆ ಮೂಲ ಎಂದ ಕೂಡಲೇ ಯಾವುದು ಎಂಬ ಪ್ರಶ್ನೆ ಬರ್ತದೆ. ಅವನಿಗೊಂದು ಮೂಲ ಇದೆ. ಕೃಷ್ಣಾರ್ಜುನ ಕಾಳಗ ಬರೆದವನಿಗೆ ಅಲ್ಲಿ ಒಬ್ಬ ಭಾಮಿನಿ ಷಟ್ಪದಿ ಕಾವ್ಯ ಕೃಷ್ಣಾರ್ಜುನ ಕಾಳಗವೇ ಇದೆ. ಅದನ್ನು ಹಿಡ್ಕೊಂಡೇ ಎಲ್ಲ ಬರೆದವರು. ಮತ್ತು ಕೋನಯ್ಯ ಕವಿದಿದೆ, ವಿಮಲಾನಂದನದ್ದಿದೆ. ಅವರು ಆ ಕೃತಿಗಳನ್ನು ಹಿಡ್ಕೊಂಡು ಬರೆದಿದ್ದಾರೆ. ಅವರಿಗೆ ಯಾವ ಮೂಲ ನಾವು ಹುಡುಕಬೇಕಿನ್ನಷ್ಟೇ, ಯಾವುದರಿಂದ ಬರೆದ್ರು ಅಂತ. ಯಾಕೆಂದರೆ ಪ್ರಸಂಗಕರ್ತರುಗಳದ್ದೇ ಸ್ವಂತ ಅಲ್ಲ ಅದು. ಇನ್ನೊಂದು ಬೇರೆ ಬೇರೆ ಇದು ತಾಳಮದ್ದಲೆಯ ಒಳಗೇ ಉಂಟಾಗುವ ಸಂದಿಗ್ಧಗಳು, ಅದೇ ಬಹಳ ವಿಶೇಷ. ತಾಳಮದ್ದಲೆ ಸ್ವಾರಸ್ಯ ಇರುವುದೇ, ಬಹಳ ವಿಶೇಷ ಇರುವುದೇ ಯಾಕೆಂದರೆ ಕವಿಯ ಅಥವಾ ಪ್ರಸಂಗಕಾರರಿಗಿಂತಲೂ ಮುಂದೆ ಅರ್ಥಧಾರಿಗಳು ಸಾಕಷ್ಟು ಅಧ್ಯಯನ ಮಾಡಿದವರಾದರೆ ಬೇರೆ 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 ಮೂಲಗಳಿಂದ ಅಧ್ಯಯನ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ಅಂಬಾ ಪ್ರಕರಣ, ಪ್ರತಿಜ್ಞೆ, ಅದು ಅವರು ಎಲ್ಲಿಂದ ಮೂಲ ಅಂತ ಕೇಳಿದರೆ ಹೇಳ್ತಾರೆ ದಿವಾಕರ ಹೆಗಡೆಯವರ ಏಕವ್ಯಕ್ತಿ ತಾಳಮದ್ದಲೆ ಅಂತಂದೆ. ಮತ್ತು ಅವರು ಎಲ್ಲಿಂದ ಕೇಳಿದರೆ ಇನ್ಯಾವುದೋ ಕಾದಂಬರಿ ಅಂತ ತಗೊಂಡು ಹೇಳಿದರು. ಹೀಗೆ ನಾವು ಯಾವ ಮೂಲದಿಂದ ಆಯ್ದುಕೊಳ್ಳಬೇಕು ಎಂಬುದೊಂದು ಪ್ರಶ್ನೆ ಇದೆ. ಯಾವುದು ಮಾನದಂಡ ಎಂಬುದು ನಮ್ಮಲ್ಲಿಲ್ಲ. ಎಷ್ಟೋ ಮೂಲದಿಂದ ಬಂದದ್ದನ್ನು ಇವರು ನಮ್ಮ ಕೆ ಎಸ್ ನಾರಾಯಣಾಚಾರ್ಯರು ಬರೆದ ಅನೇಕ ಕೃತಿಗಳನ್ನು ಓದಿಕೊಂಡು ಅಲ್ಲಿ ಸಿಕ್ಕಿದಂತಹ ಅನೇಕ ವಿಷಯಗಳು ಕೂಡ ತಾಳಮದ್ದಲೆಗೆ ಬರ್ತವೆ. ಅದು ಅವರ ಚಿಂತನೆ, ವ್ಯಾಸ ಚಿಂತನೆ ಅಲ್ಲ, ಅವರು ಅದರ ಮೇಲೆ. ಈಗ ನಾನು ಶುಕ್ರಾಚಾರ್ಯ ಕಾದಂಬರಿ ಬರ್ತೇನೆ, ಮತ್ತಿನ್ನೊಂದು ಬರ್ತೇನೆ, ಅದನ್ನು ಇಟ್ಕೊಂಡು ಇನ್ಯಾರೊಬ್ಬರ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ. ಅಥವಾ ಪೂರಕವಾದರೆ ಹೇಳ್ಬೋದು. ಅದು ಇನ್ಯಾರೋ ಒಬ್ಬನ ಸಿಕ್ಕಿಸಿ ಹಾಕಲಿಕ್ಕೆ ಹೇಳ್ತೇನೆ ಅಂತಂದರೆ ಬಹಳ ಕಷ್ಟ ಆಗ್ತದೆ. ನನಗೆ ಅಂತಹ ಸಂದರ್ಭ ಆಗಿದೆ. ವಿಶ್ವಣ್ಣ ಇದ್ದರು ಆ ತಾಳಮದ್ದಲೆಯಲ್ಲಿ. ಯಾವುದು ಒಬ್ಬರು ಪ್ರಸಿದ್ಧ ವಿದ್ವಾಂಸರೇ ಕೇಳಿದರು, ಅತಿಕಾಯ ಕಾಳಗದಲ್ಲಿ ಲಕ್ಷ್ಮಣ ನಾನಾಗಿದ್ದೆ. ಅವರು ಅತಿಕಾಯ ಮಾಡಿ ಅಲ್ಲಿ ಹೇಳೋದಿಲ್ಲ ಲಕ್ಷ್ಮಣ, ನೀನು ರಾಮನೋ ಲಕ್ಷ್ಮಣನೋ ಹೇಳೋದಿಲ್ಲ, ನೀನು ಬಾಯಿ ಬಿಡಿಸ್ತೇನೆ ಈ ಶಬ್ದ ಹೇಳಿದ್ದಾರೆ ಅವತ್ತು. ಹಿಂದೆ ಬೆಳಗ್ಗೆ ಸೀತೆ ರಾಮ ಲಕ್ಷ್ಮಣ ಹೋಗ್ತಾ ಇರುವಾಗ ಒಬ್ಬರ ನೆರಳು ಬೆಳಗ್ಗೆ, ಇನ್ನೊಬ್ಬರ ನೆರಳು ಸಂಜೆ ಸೀತೆಯ ಮೇಲೆ ಬೀಳ್ತಿತ್ತು. ಹಾಗಾಗಿ ಬಿಸಿಲು ಅವಳಿಗೆ ಬೀಳದಿದ್ದಾಗ ಕರ್ಕೊಂಡು ಹೋಗ್ತಾಯಿದ್ರು. ನಿನ್ನ ನೆರಳು ಯಾವಾಗ ಬೀಳ್ತಿತ್ತು ಹೇಳು ಅಂದ್ರೆ ಅವರು. ಇದಕ್ಕೆ ಮೂಲ ಎಲ್ಲಿ ನನಗೆ ಗೊತ್ತಿಲ್ಲ. ಅನಿರೀಕ್ಷಿತವಾದ ಪ್ರಶ್ನೆಯೇ ಹೌದು ನನಗದು. ಇದಕ್ಕೆ ಉತ್ತರ ನಾನು ಕೊಡದೆ ಹೋದರೆ ಆ ಪ್ರೇಕ್ಷಕರ ಮುಂದೆ ನಾನು ಅದು ನಮ್ಮ ಊರಿನಲ್ಲಿ ಆದ್ದು, ನಾನು ಇವನಿಗೆ ಯಾಕೆ ಬೇಕಾಗಿತ್ತು ಲಕ್ಷ್ಮಣನ ಅರ್ಥ ಹೇಳು ಹುಚ್ಚು ಅಂತ ಹೇಳ್ತಾರೆ. ನಾನು ಬಯಸ್ಕೊಡ್ಬೇಕು, ಈಗ ಇವನು ಕರಿಬೇಡಿ ಮಾರ್ರೆ ಅಂತ ಹೇಳ್ತಾರೆ. ಆಗ ನನಗೆ ದೇವರು ಇರಿಸಿ ಕೆಲವು ಸಾರಿ ದೈವಾಯೋಗ ಹೇಳ್ತಾರಲ್ಲ, ಸಡನ್ ಬರಬೇಕಾದದ್ದು, ಆ ಕ್ಷಣಕ್ಕೆ ಬರಬೇಕಷ್ಟೆ. ಬಂತು ಆ ದಿವಸ ಪುಣ್ಯನಂದು. ಅವ್ರು ಕೇಳ್ತಾ ಇರುವಾಗಲೇ ನನಗೆ ಹೊಳಿತು, ಅಲ್ಲ ನಾನು ಪೂರ್ವ ಪಶ್ಚಿಮವಾಗಿ ತಿರುಗಾಟ ಮಾಡಲಿಲ್ಲ ಮಾರಾಯ. ಖುದ್ದಲ್ಲ, ಅಯೋಧ್ಯೆ ಉತ್ತರದಲ್ಲಿದೆ, ಲಂಕೆ ದಕ್ಷಿಣದಲ್ಲಿದೆ. ಉತ್ತರದಿಂದ ದಕ್ಷಿಣಕ್ಕೆ ಬರುವಾಗ ಯಾರ ನೆರಳು ಯಾರ ಮೇಲೂ ಬೀಳ್ತಿರಲಿಲ್ಲ, ನಿನಗೆ ಯಾರು ಹೇಳಿದ್ರಿದ್ನ ಅಂತ ಕೇಳ್ತಾರೆ. ಕ್ಲಾಪ್ ಬಿತ್ತು ಸಭೆಯಲ್ಲಿ. ಇದು ದೊಡ್ಡ ವಿಷಯ ಅಂತ ಹೇಳಿದ್ದಲ್ಲ, ಆ ಹೊತ್ತಿಗೆ ಬಾರದಿದ್ದರೆ ಏನು ಮಾಡಬೇಕು ಅಂತ ಕೇಳೋದು ನಾನು. ಈ ಸಮಸ್ಯೆ ಅಂದರೆ ಇಂತಹ ಸಮಸ್ಯೆಗಳನ್ನೇ ಹುಡ್ಕೊಂಡು ಪಟ್ಟಿ ಮಾಡಿಕೊಂಡು ಅರ್ಥ ಹೇಳುವ ಬಹಳ ಜನ ವಿದ್ವಾಂಸರಿದ್ದರು. ಈ ಅಶ್ವಮೇಧದ ಲಕ್ಷಣ ಏನು ಅಂತ ಹೇಳೋದು, ಅಶ್ವತ್ಥಾಮನ ಧ್ವಜ ಯಾವುದು ಹೇಳು, ಇಂಥದ್ದು ತುಂಬ ಆಗಿದೆ. ಆಮೇಲೆ ಸುಧನ್ವನ ಧ್ವಜ ಯಾವುದು ಹೇಳು, ಅದು ಅವ್ರು ಎಲ್ಲಿಂದೋ ಕಲ್ತ್ಕೊಂಬಂದಿರ್ತಾರೆ, ಅದನ್ನು ಹೇಳೋದು. ಇಂತಹ ಸಂದಿಗ್ಧಗಳು ಅರ್ಥಧಾರಿಗಳ ಒಳಗೆ ಬರ್ತದೆ ಅಂತ ಹೇಳೋದು ನಾನು. ಇದು ಒಂದು ರೀತಿಯ ಮೂಲತಃ ಏನು ತಿಳಿಬೇಕೋ. ಆದರೆ ಪ್ರೇಕ್ಷಕರಿಗೆ, ಈಗ ನಾನು ಅಂಬೆ ಪ್ರಕರಣ ಹೇಳಿದ್ನಲ್ಲ, ಈಗ ಎಷ್ಟಾಗಿದೆ ಅಂತಂದರೆ, ಅಂಬೆಯ ಶಾಪದಿಂದಲೇ ಮಹಾಭಾರತ ನಡೆಯಿತು ಎಂದು ಸಾಮಾನ್ಯ ಪ್ರೇಕ್ಷಕರು, ಯಾಕೆ ಅವರು ಮಹಾಭಾರತ ಪುಸ್ತಕ ಓದೋದಿಲ್ಲ, ಅಂಬೆ ಶಾಪ ಕೊಟ್ಟಿದ್ದರಿಂದ ಎಷ್ಟೆಲ್ಲ ಆಯಿತು, ಕುರುಡಾಯ್ತು, ಮತ್ತೊಂದಾಯ್ತು, ಸುಟ್ಟೋಯ್ತು, ಮನೆಗೆ ಬೆಂಕಿ ಬಿತ್ತು, ಈ ಎಲ್ಲವೂ ಕೂಡ ಅಷ್ಟು ಹಿಂದೆಯೇ. ಅದು ಒಂದು ಕಲ್ಪನೆಯಲ್ಲಿ ಲೇಖಕನೊಬ್ಬ ಅದನ್ನು ಚಿತ್ರಿಸಬಹುದು. ಆದರೆ ಅದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಬರಬಹುದಾದ್ದಲ್ಲ. ಆ ಸಂದಿಗ್ಧ ಬರ್ತದೆ ಕಂಡು ಅದನ್ನು ನಿವಾರಣೆ ಮಾಡ್ಕೊಂಡು ನಾವು ಮುಂದೆ ಹೋಗಬೇಕಾಗ್ತದೆ. ಇದು ಅಂತಹ ಅನೇಕ ವಿಷಯಗಳು ಬರ್ತವೆ. ಉದಾಹರಣೆಗೆ ವಿಷಯ ಕೆಲವು ಸರಿಯೇ ಇರ್ತದೆ ಅಂತ ಇಟ್ಕೊಳ್ಳುವ, ಉತ್ತರ ಕೊಡೋದು ಹೇಗೆ? ಕಂಸ ಮಾಡಿದ್ದು, ನಾನೇ ಒಮ್ಮೆ ಕಂಸ ಮಾಡಿದ್ದೆ. ಇನ್ನೊಬ್ಬರು ವಿದ್ವಾಂಸರು ತುಂಬ ಪರಿಣತರವರು, ಕುತ್ತಿಗೆ ಮೇಲಿಟ್ಟಾಗ ಹೇಳ್ತಾನೆ, ಸೆರೆಮನೆಯಲ್ಲಿ ನೀನು ದೇವಕಿಯನ್ನು ನನ್ನನ್ನು ದೇವಕಿಯನ್ನು ಪ್ರತ್ಯೇಕವಾಗಿಡು, ಮಕ್ಕಳೇ ಆಗೋದಿಲ್ಲಲ್ಲ, 8ನೇ ಮಗು ಆಗೋದು ಹೇಗೆ, ಕೊಲ್ಲೋದು ಹೇಗೆ, ನಿನ್ನನ್ನು ಯಾರೂ ಕೊಲ್ಲೋದಿಲ್ಲ, ನೀನು ಚಿರಂಜೀವಿ ಆಗಿಬಿಡ್ತೀನಿ, ನಾನು ಬೇರೆ ಬೇರೆ ಇಡು ಅಂದರು ಅವರು ಹೇಳಿದ್ರು. ಸರಿ, ನಾನು ಹಾಗೆ ಬಿಡಲಿಕ್ಕಾಗ್ತದ? ಅದಕ್ಕೆ ನಾನು ಹೇಳಿದೆ, ಅದು ಅಶರೀರವಾಣಿ ಆದದ್ದು ದೇವಕಿಯ 8ನೇ ಗರ್ಭದಿಂದ ಅಂತ, ವಸುದೇವನ 8ನೇ ಮಗು ಹೇಳಲಿಲ್ಲ ಅಂತ ಕಂಸನಾಗಿ ಉತ್ತರ ಕೊಟ್ಟೆ ನಾನು. ಯಾಕೆಂದರೆ ವಸುದೇವನ 8ನೇ ಅದು ಹಾಗೆ ಆಗ್ತದೋ ಅಂತ ಕೇಳಿದರು. ಆಗೋದಿಲ್ಲ ಅಂತ ಅಲ್ಲಿ ಹೋಗಿ ಪಾಂಡುದ್ರ ಥರ ಅಷ್ಟು ಹೇಗೆ ಹುಟ್ಟಿದ್ದಾರೆ ಅಂತ ಗೊತ್ತಾಗ್ತದೆ ಅಂತಂದೆ ನಾನು. ಅಲ್ಲಿ ನಡೀತದೆ, ನೀವು ಚಾಪೆ ಅಡಿಗೆ ರಂಗೋಲಿ ಅಡಿಯನ್ನು ಉಸಿತೀರಿ, ನನಗೆ ಗೊತ್ತುಂಟು, ಶಾಸ್ತ್ರವೇ ಬರ್ತದೆ, ಅಲ್ಲ ಹೇಳೋದಿಲ್ಲ. ಕಂಸನಿಗೆ ಆಗ್ತದೆ,
ಬೇರೆ ಸ್ವಲ್ಪ ಸಂಭಾವಿತ ಪಾತ್ರ ಆದರೆ ಕಷ್ಟ ಆಗ್ತದೆ ಅಂಥದ್ದು. ಹೀಗೆ ಇದು ರಂಗಭಟ್ರಿಗೆಲ್ಲ ಬೇಕಾದಷ್ಟು ಸಿಕ್ಕಿರ್ತದೆ. ವಿಶ್ವಣ್ಣ ಇಂಥದ್ದನ್ನು ನೂರಾರು ಎದುರಿಸಿರ್ಬೋದು, ನಾವು ಸ್ವಲ್ಪ ಸ್ವಲ್ಪ ಹೇಳಿದ್ದಾಗತ್ತೆ. ಇಂತಹ ಎಷ್ಟೆಷ್ಟೋ ಸಂದಿಗ್ಧಗಳು ಸಮಸ್ಯೆಗಳು ಸಾವಿರ ಹುಟ್ಟಿಕೊಳ್ತವೆ. ಎಂತೆಂತಹ ಪ್ರಶ್ನೆಗಳು ಆ ಕ್ಷಣಕ್ಕೆ ಹುಟ್ಟದೇ ಹೋದರೆ, ಆ ಕ್ಷಣಕ್ಕೆ ಪ್ರತ್ಯುತ್ಪನ್ನ ಮತಿತ್ವದಿಂದ ಅದು ಬಾರದೇ ಹೋದರೆ ಸಿಕ್ಕಿಬಿಡ್ತಾನೆ. ಮತ್ತು ನನಗೆ ಇದರ ಸುದ್ದಿ ಬೇಡ ಅಂತ ಹೋಗಿಬಿಡ್ತಾನೆ, ಇದು ಬೇಡ ಬೇಡ ಅಂತ. ಯಾಕೆಂದರೆ ಅನೇಕರು ಈ ತಾಳಮದ್ದಲೆ ಗಮನಿಸಿದ್ದೆ ನಾನು. ಪ್ರಾರಂಭ ಮಾಡುವಾಗ ಆ ವಾರದ ಕೂಟಕ್ಕೆ ಬರುವವರ ಸಂಖ್ಯೆ 106 ಇರ್ತದೆ. ಒಂದು 2-3 ವರ್ಷ ಆಗುವಾಗ 3-6 ಇರೋದಿಲ್ಲ. ಯಾಕೆಂದರೆ ಇದು ನನಗಾಗಲಿಕ್ಕಿಲ್ಲ ಅಂತ. ಈ ಹಿಂದೊಂದು ಪದ್ಧತಿ ಇತ್ತಲ್ಲ, ಒಡ್ಡೋಲಗ ಕೊಡೋದು. ಅಯ್ಯ ಬಲ್ಲಿರೇನಯ್ಯ ಎಲ್ಲಿರುವರು ಇಂಥದ್ದೆಲ್ಲ ಹೇಳಿದರು. ಪಾಪ ಧರ್ಮರಾಜ ಮಾಡಿದ್ದಾವ, ಕೃಷ್ಣ ಸಂಧಾನದ ಪ್ರಾರಂಭವೇನು ಇರುವಂಥ ಸ್ಥಳ ಅಂತ ಹೇಳಿದರು. ಇರುವಂಥ ಸ್ಥಳ ಇವನಿಗೆ ಮರ್ತೋಗಿದೆ ಧರ್ಮರಾಜನಿಗೆ. ಅದು ಉಪಪ್ಲಾವ್ಯ, ಸ್ವಲ್ಪ ಕ್ಲಿಷ್ಟ ಶಬ್ದ. ಅವ ಬಂದು ಕೂತ್ಕೊಂಡಿದ್ದಾನೆ ಅಷ್ಟೇ. ಅದು ಮತ್ತೆಂತ ಮಾಡೋದು, ಹೇಳುವ ಏನಾದರೂ ಒಂದು ಹೇಳಬೇಕಲ್ಲ, ಸುಮ್ಮನೆ ಆಗೋದಿಲ್ಲ ಅಂತ ವಿರಾಟ ನಗರ ಅಂತ. ವಿರಾಟ ನಗರಕ್ಕೆ ವಿರಾಟ ರಾಜರು ನೀವೆಲ್ಲಿಂದ ಬಂದದ್ದು ಹೊಸಬರಿದ್ದು ಜನ ಬೇರೆ ಅಲ್ವಾ ಅಂತಂದು ಭಾಗವತರು ಕೇಳಿಬಿಟ್ರು. ಅವರು ಸೀದಾ ಎದ್ದೇ ಹೊರಟಂತೆ, ನಮ್ಮ ಹವ್ಯಕದಲ್ಲೇ ಹೇಳಿದಂತೆ. ಯಾರು ಹೇಳ್ರ ಎದ್ದು ನಡೆದೇ ಬಿಟ್ರು. ಮತ್ತು ಜನ್ಮಕ್ಕೆ ಅರ್ಥ ಕೇಳಲಿಕ್ಕೆ ಬರಲಿಲ್ಲ ಅವರು. ಯಾರಾದರೂ ಮುಗೀತು, ಅಲ್ಲಿ ಮುಗಿದೇ ಹೋಯ್ತು. ಇಂತಹ ಇನ್ನು ಅರ್ಥ ಸುದ್ದಿ ಬೇಡ ನನಗೆ ಅಂತ ಬಹಳ ಜನ ಇನ್ನು ಇದು ಬೇಡವೇ ಬೇಡ ಅಂತ. ಯಾಕೆಂದರೆ ಅಷ್ಟು ಸುಲಭ ಅಲ್ಲ. ನಮ್ಮ ತೋಳ್ಪಾಡಿಯವರು ಹೇಳಿದ ಹಾಗೆ ಅದು ವಿಷಯ ಸುಲಭ ಅಲ್ಲ. ಅದು ಮಾತು ಎಂಬುದು ಕಲೆಯಾಗುವುದು ತುಂಬ ಸಾಧನೆಯ ಮೂಲಕವಾಗಿಯೇ ಆಗಬೇಕಾದದಾದ್ದರಿಂದ ಹೇಳೋದು ನಾನು. ಈಗ ಮೊನ್ನೆ ನಮ್ಮ ಮಿತ್ರರೊಬ್ಬರು ಹೇಳಿದರು, ನೀವು 2 ಗಂಟೆಯ ಸ್ಪರ್ಧೆಗಳನ್ನು ಅಥವಾ ಕಾಲಮಿತಿಯ 2 ಗಂಟೆಯ ಕೂಟಗಳನ್ನು ಮಾಡಿದಿರಿ. ಆದರೆ ನಾನು ಗಮನಿಸಿದ್ದೇನೆ, ಆ 2 ಗಂಟೆಯ ಕಾಲಮಿತಿಯ ಒಳಗೆ ಕ್ಯಾಸೆಟ್ಟುಗಳ ಅರ್ಥವೇ ತುಂಬ ಬರ್ತಾಯಿದ್ವು ಅಂತ. ಹೌದಿರಬಹುದು ಅಂತ ನನಗೆ ಈಗ ಅನ್ನಿಸ್ತದೆ. ಅಷ್ಟರೊಳಗೆ ಮುಗಿಸಬೇಕಲ್ಲ. ಈಗ ಪುರಾಣ, ರಾಮಾಯಣ, ಮಹಾಭಾರತ ಆಧಾರ ಗ್ರಂಥಗಳು ಸರಿ, ಕ್ಯಾಸೆಟ್ಟುಗಳು ಕೂಡ ಆಧಾರ ಗ್ರಂಥಗಳಾದರೆ ಅದು ಮತ್ತೊಂದು ಅಪಾಯ. ಹಾಗೆ ಧ್ವನಿ ಹಾ ಹೂ ಕೂಡ ಕ್ಯಾಸೆಟ್ಟುಗಳೇ ಬರ್ತವೆ. ಆ ಸಾಧ್ಯತೆಗಳುಂಟು. 2 ಕ್ಯಾಸೆಟ್ಟನ್ನು ಕೇಳಿಕೊಂಡು ಮೊನ್ನೆ ಪ್ರದೀಪ್ ಸಾಮಗ್ರು ಫೋನ್ ಮಾಡಿದರು ನನಗೆ. ಧರ್ಮಾಂಗದ ದಿಗ್ವಿಜಯದ ಭಾಗ, ಅವರಿಗೆ ಧರ್ಮಾಂಗದ ಮಾಡಲಿಕ್ಕಿತ್ತಂತೆ. ಅವ್ರು ಯಾವುದೋ ಕ್ಯಾಸೆಟ್ ಕೇಳಿದ್ದಾರೆ, ಅಲ್ಲಿ ಹೀಗೆ ಹೇಳಿದ್ದಾರೆ. ಹೌದಾ ಶ್ರೀಧರಣ್ಣ ಅಂತ. ಏನು, ಭರತ ಚಂದ್ರವಂಶದವ ದ್ವಾಪರಾಯುಗದವ ಅಂತ. ಹೌದಾ, ಅವನಿಗೆ ಸಂಶಯ ಬಂದಿತ್ತು. ದ್ವಾಪರಾಯುಗದವ ಹೌದಾ ಅಂತ ಕೇಳಿದರು. ನಾನು ಹೇಳಿದೆ, ಭರತನ ಅಮ್ಮ ಶಕುಂತಲೆ, ಆ ಶಕುಂತಲೆಯ ಅಪ್ಪ ವಿಶ್ವಾಮಿತ್ರ, ಆ ವಿಶ್ವಾಮಿತ್ರನು ಜಮದಗ್ನಿಯು ಒಂದೇ ವಯಸ್ಸಿನವರು. ಆ ಜಮದಗ್ನಿಯ ಮಗ ಪರಶುರಾಮ, ಆಮೇಲೆ ರಾಮಾವತಾರ ಆಗಿದೆ. ನೀವು ಯಾವ ಯೋಗದವಂತ ನೀವು ಅಂದಾಜು ಮಾಡಿ ಅಂತ ಹೇಳ್ತೇನೆ. ಎಲ್ಲಿಯವಂತ. ಯಾಕೆಂದರೆ ಚಂದ್ರವಂಶದವರೆಲ್ಲ ದ್ವಾಪರಾಯುಗ ಎಂಬುದು ನಮ್ಮ ತಾಳ್ಮದ್ಲೆ ಅರ್ಥಧಾರಿಗಳಲ್ಲಿ, ಸಾಮಾನ್ಯ ಅರ್ಥಧಾರಿಗಳಲ್ಲಿ ದೊಡ್ಡವರಲ್ಲಿಯೂ ಕೆಲವು ಸಾರಿ ಎಲ್ಲಿ ಪುರೂರವನಿಂದ ತೊಡಗಿ ಜನಮೇಜಯನವರೆಗೂ ಅವು ಚಂದ್ರವಂಶದವರು ಎಂಬ ಅರ್ಥಗಾರಿಕೆ ಉಂಟು. ಇಂಥದ್ದು ಬಂದದುಂಟು. ಆ ಕಾಲವನ್ನು ನಿರ್ಣಯಿಸಬೇಕಾಗತ್ತೆ. ಯಯಾತಿ ಮಾಡಿಕೊಂಡು ರಾಮನ ಕಥೆ ಹೇಳೋದಲ್ಲ, ಅದನ್ನು ಹೇಳಿದವರಿದ್ದಾರೆ. ಅಂತಹ ಎಷ್ಟೋ ಸಂದಿಗ್ಧಗಳುಂಟು. ನನ್ನ ಕಾಲ ಮುಗಿದಿದೆ ಅಂತ ಕಾಣ್ತದೆ. ಯಾಕೆಂದರೆ ಸಮಯಕ್ಕದು ಮುಗಿಬೇಕಾದ್ದು. ಮತ್ತು ಒಳ್ಳೊಳ್ಳೆಯ ಮಾತುಗಳನ್ನು ಕೇಳಲಿಕ್ಕುಂಟು. ವಿಶ್ವಣ್ಣ ಇದ್ದಾರೆ ಇಲ್ಲಿ, ಅವರು ದೊಡ್ಡ ಅನುಭವಿಗಳು. ನಾವೆಲ್ಲ ಸಣ್ಣದಿರಲಿ ಏನು. ಆದ್ದರಿಂದ ಅವುಗಳನ್ನು ಕೇಳೋಣ. ವಿರೋಧ ಭಕ್ತಿ ಮುಂತಾದವುಗಳು ಬಹಳ ಚೆನ್ನಾಗಿದೆ. ಈ ಸಂದಿಗ್ಧಗಳ ಒಟ್ಟು ಮೊತ್ತವೇ ತಾಳಮದ್ದಲೆ. ಅದನ್ನು ಸಮನ್ವಯ ಅದು ಸಾಧಿಸಿಕೊಳ್ಳಬೇಕು ಅಂತಾದರೆ, ಇದನ್ನು ದಾಟಿ ನಾವು ಮುಂದೆ ಹೋಗಬೇಕು ಅಂತಾದರೆ ನಮ್ಮ ಅಧ್ಯಯನವೂ ಚೆನ್ನಾಗಿರಬೇಕು. ಅದು ಬಹಳ ವಿಶೇಷವಾಗಿ ಬರಬೇಕಾಗ್ತದೆ. ಈ ಕುರಿತಂತೆ ಸಾಕಷ್ಟು ಒಂದಷ್ಟು ನನಗೊಂದು ಪುಸ್ತಕ ಮಾಡಬೇಕು ಅಂತ ಉಂಟು. ಒಂದು 110 ಈ ಬಗೆಯ ಲೇಖನಗಳ ಒಂದು ಸಣ್ಣ ಗುಚ್ಛ ಮಾಡಿಟ್ಟಿದ್ದೇನೆ. ಅದಾದರೆ ಮತ್ತೆ ಪ್ರಕಟಿಸಬೇಕು ಅಂತ ಉಂಟು. ಇನ್ನೂ ಆಗಿಲ್ಲ, ಅದು ನೋಡಬೇಕದು. ಅದಕ್ಕೆ ನಾನು ಬರೆಯುವಾಗ ತಾಳಮದ್ದಲೆಯಲ್ಲಿ ತಲೆಹರಟೆ ಅಂತ ಬರುತ್ತೇನೆ. ತಾಳಮದ್ದಲೆಯ ಸ್ವಾರಸ್ಯ ಎಂಬುದಾಗಿಯೇ ನಾನು ಅದನ್ನು ರೂಪಿಸ್ತೇನೆ. ಏನೇನೋ ಎಲ್ಲ ತುಂಬ ವಿಷಯಗಳು ನಾನು ನಂದೇ ಅಲ್ಲ, ಅದು ಕೇಳಿದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ, ಹಿಂದೆ ಇಂದು ಮುಂದೆ ಎಲ್ಲ ಕೇಳಿದ್ದೆಲ್ಲ ತುಂಬ ಇದೆ ಅಂಥದ್ದು. ಹೀಗೆ ಒಂದು ವಿಶಿಷ್ಟವಾದ ಯೋಜನೆಯೊಳಗೆ ವ್ಯವಸ್ಥಿತವಾದ ರೂಪುಗೊಂಡು ತಾಳಮದ್ದಲೆ ಸಾಗಬೇಕಾಗಿದ್ದರೆ ಈ ಪುರಾಣ ಪ್ರಸಂಗ ಮತ್ತು ಮೂಲಕಥೆ, ಆ ಕಥೆಗೆ ಆಕರವಾಗಿರುವ ಗ್ರಂಥಗಳು, ಇವುಗಳೆಲ್ಲ ಒಂದು ಬಗೆಯಲ್ಲಿ ಸಮನ್ವಯ ಆಗಬೇಕಾಗತ್ತೆ. ಎಷ್ಟು ಇಟ್ಟುಕೊಳ್ಬೇಕು, ಎಷ್ಟು ಬಿಡಬೇಕು. ಪ್ರಾಯಶಃ ಅನೇಕ ಪ್ರಸಂಗಗಳಿಗೆ ಹೊಸ ರೂಪ ಕೊಡಬೇಕಾದ ಅಗತ್ಯ ಇದೆ ಅಂತ ನನಗೆ ಕಾಣಿಸಿದೆ. ಉದಾಹರಣೆಗೆ ಬಬ್ರುವಾಹನ ಕಾಳಗ ತುಂಬ ಜನಪ್ರಿಯವಾದದ್ದು. ಈಗ ಎಲ್ಲಿಯೂ ಬೇಕು. ಆದರೆ ಬಬ್ರುವಾಹನ ಕಾಳಗ ಬರೆಯುವಾಗ ದೇವಿದಾಸ ಕವಿಗೆ ಮೂಲ ಆಕಾರ ಸಿಕ್ಕದಿದ್ದಷ್ಟೇ ಅಲ್ಲ, ಬೇಡದ್ದೆಷ್ಟೆಷ್ಟೋ ಆಕಾರ ಸಿಕ್ಕಿರಬೇಕು ಅಂತ ಕಾಣುತ್ತೆ. ಯಾವ ಕೃತಿಯಲ್ಲಿಯೂ ಚಿತ್ರಾಂಗದೆಯ ನಂದನ ಹೌದವನು, ಆದರೆ ಅವನು ಶೇಷನಮಮ್ಮ ಆದ್ಯಲ್ಲಿ ಪುಸ್ತಕದ ಉದ್ದಕ್ಕೂ ಶೇಷನಮಮ್ಮನೇ ಬರ್ತದೆ.
ಅದಕ್ಕೆ ಬೇಕಾ. ಮತ್ತು ಅಲ್ಲಿ ಉಲೂಪಿಯ ಪಾತ್ರ ಬಹಳ ದೊಡ್ಡದಿದೆ. ಮೂಲ ಮಹಾಭಾರತ ನೋಡಿದರೆ ಉಲೂಪಿಯ ಕತೆ ಬಹಳ ವಿಶೇಷವಾಗಿದ್ದು ಅವಳ ತಂತ್ರದಿಂದಲೇ. ಯಾಕೆಂದರೆ ಬಬ್ರುವಾಹನಿಗೆ ಅಪ್ಪ ಅಂತ ಗೊತ್ತಿತ್ತು. ಬಬ್ರುವಾಹನಿಗೆ ಒಂದು ತಂದೆಯೆಂದು ಗೊತ್ತಿದ್ದು ಯುದ್ಧ ಮಾಡೋದು ಬೇಡ ಅಂತ ನಿರ್ಣಯ, ಚಿತ್ರಾಂಗದೆಯಿಂದ ಅಲ್ಲ, ಅದು ಬೇಡ ಅಂತ ನಿರ್ಣಯ ಮಾಡಿ ಆಮೇಲೆ ಉಲೂಪಿಯ ಸತ್ತು ಬದುಕಬೇಕು ಎಂಬ ಕಾರಣಕ್ಕೋಸ್ಕರವಾಗಿ ತಂತ್ರಗಾರಿಕೆ ಮಾಡಿ ಮಾಯದ ಮೂಲಕವಾಗಿ ಅರ್ಜುನ ಬುದ್ಧಿ ಕೆಡಿಸಿ ಇಷ್ಟೆಲ್ಲ ಕೆಲಸ ಉಂಟದು ಮೂಲ ಕಥೆಯಲ್ಲಿ. ಅದು ಒಳ್ಳೆಯ ಪ್ರಸಂಗ ಆಗ್ತದೆ. ಆದರೆ ಈಗ ಮಾಡಲಿಕ್ಕೆ ಕಷ್ಟ. ಯಾಕೆಂದರೆ ಇದ್ದ ಪ್ರಸಂಗವನ್ನು ಬಿಟ್ಟು ಮತ್ತೊಂದನ್ನು ಯಾರೂ ಖಂಡಿತ ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ಆ ಕಾರಣಕ್ಕಾಗಿ ಅದು ಯಾಕೆಂದರೆ ಒಂದು ಸೆಟ್ ಆಗಿಬಿಟ್ಟಿದೆ. ಹೀಗೆಯೇ ಬಬ್ರುವಾಹನ ಕಾಳಗ ಹೋಗಬೇಕು, ಅದಕ್ಕೊಂದು ಪಾತ್ರ ಹೀಗೆ ನಡೆಯುವುದು ಎಂಬುದು. ಇಂತಹ ಎಷ್ಟೋ ಕಥೆಗಳು ರೀರೈಟ್ ಆಗಬೇಕಾದ ಅಗತ್ಯ ಇದೆ ಅಂತ ನನಗೆ ಅನ್ನಿಸ್ತದೆ. ಆದರೆ ಸುಲಭ ಅಲ್ಲ. ರೀರೈಟ್ ಮಾಡಿದರೆ ಅದು ಯಾರು ತಗೊಳ್ತಾರೆ ಎಂಬುದು ಬೇರೆ ವಿಷಯ. ಬೇರೆ ರೀತಿಯ ಕಥೆಗಳು. ಈಗ ನಾನು ಕಚದೇವಿಯಾನಿ ಬೇರೆ ಬರ್ತೇನೆ, ಯಾರೂ ಏನು ಆಟ ಮಾಡೋದಿಲ್ಲ. ಅದು ನನ್ನ ದೃಷ್ಟಿಯಲ್ಲಿ ಬೇರೆ ಇದೆ. ನಾನು ರಾಮದಾಸ್ ಸಾಮಗ್ರು, ಆಮೇಲೆ ಕೊಳ್ಳೂರು ರಾಮಚಂದ್ರಾಯರು ಮುಂತಾದವರ ಪಾತ್ರವನ್ನು ನೋಡಿದ ಮೇಲೆ, ಹಲಸಿನಳ್ಳಿಯವರು ಅದು ನೋಡಿದ ಮೇಲೆ ಆ ಸ್ವಭಾವ ಚಿತ್ರಣ ಏನು ಎಂಬುದನ್ನು ಗಮನಿಸಿ ಕಚದೇವಿಯಾನಿಯನ್ನು ನಾನು ರಚಿಸಿದ್ದೇನೆ. ಇದು ರೀರೈಟ್ ಮಾಡುವುದು ಕೂಡ ಪ್ರಸಂಗಕರ್ತನಿಗೆ ಕೆಲಸ ಇಲ್ಲದ ಕೆಲಸ ಆಗಿ ಬಿಡ್ತದೆ. ಆದ್ದರಿಂದ ನಾನು ಪ್ರಸಂಗಕರ್ತನಾಗಿ ಹೇಳ್ತೇನೆ, ಇದು ಕೆಲಸ ಇಲ್ಲದ ಕೆಲಸ ಆಗಲಿಕ್ಕೆ ನನಗೂ ಇಷ್ಟ ಇಲ್ಲ. ಅದು ಬೇಕಂತಾದ್ರೆ ಇದು ಮಾಡಬೇಕು. ಋತುಪರ್ಣ ನಾನು ಈ ವರ್ಷ ಮಾಡಿಕೊಟ್ಟಿದ್ದೇನೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ ಗುರುರಾಜ್ ಮಾರ್ಪಳ್ಳಿಯವರು. ಒಂದು 50-60 ಪದ್ಯದಲ್ಲಿ ಋತುಪರ್ಣ ಅದಷ್ಟೇ ಭಾಗ, ಶನಿ ಬಿಟ್ಟು ಹೋಗುವವರೆಗಿನ ಘಟನೆ, ಅದು ಬಾಹುಕನಿಂದ ತಗೊಂಡು ಬರೀಬಹುದು. ತಾಳಮದ್ದಲೆಗೆ ಬೇಕಾಗುವ ರೀತಿಯಲ್ಲಿ ಒಂದು ಸಣ್ಣದು ಮಾಡಿ. ಯಾಕೆಂದರೆ ಈಗ ಕಾಲಮಿತಿ ಬಂದಿದೆ, ರಾತ್ರಿ ಬೆಳಗಿನದ್ದಿಲ್ಲ. ಇದಕ್ಕೆ ಬೇಕಾಗುವ ರೀತಿಯಲ್ಲಿ ಹೊಸ ಬಗೆಯ ಯೋಚನೆ ಚಿಂತನೆಗಳನ್ನು ಮಾಡಿ ಬರೆಯಬಹುದು. ನಮಗೆ ಆಯುಷ್ಯ ಇದ್ದರೆ, ಯೋಚನೆ ಮಾಡುವ ಚಿಂತನೆ ಇದ್ದರೆ. ನಮಸ್ಕಾರ. ಶ್ರೀಧರಿಗೆ ಧನ್ಯವಾದಗಳು. ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರನ್ನು ಸ್ವಾಗತಿಸ್ತೇನೆ. ಪ್ರಮೇಯಗಳ ಪ್ರತಿಪಾದನೆಯಲ್ಲಿ ಸಂದಿಗ್ಧ ಅವರು ಪ್ರಸಂಗಕರ್ತೃವಾಗಿ ಕಥೆ ಅಡಾಪ್ಟೇಷನ್, ಅದರಲ್ಲಿ ಒದಗುವ ಸಂದಿಗ್ಧಗಳು, ಅದರ ಸ್ವಾರಸ್ಯಗಳು ಅದೆಲ್ಲನೂ ವಿವೇಚಿಸಿದ್ದಾರೆ. ಭಿನ್ನ ಭಿನ್ನ ಆಯಾಮ ಉಂಟು ಅದಕ್ಕೆ. ಈಗ ಪ್ರಮೇಯ ಪ್ರತಿಪಾದನೆ ಪ್ರಸಂಗದಲ್ಲಿ ಮಾಡುವಾಗ ನಾನು ಅದಕ್ಕೆ ಪೂರಕವಾಗಿ ಸೇರಿಸುವುದಷ್ಟೇ, ನಾನು ಅದು ಪ್ರತ್ಯೇಕವಾಗಿ ಬೇರೆ ಒಂದು ವಿಷಯವನ್ನು ಹೇಳ್ತಾ ಇರುವುದಲ್ಲ. ಕೃಷ್ಣ ಸಂಧಾನಕಾರನಾಗಿ ಅವನ ಪ್ರತಿಪಾದನೆಯ ಮಹತ್ವ ಸಿಂಹಾಸನ ಪತನದಿಂದ, ಸಿಂಹಾಸನ ಬೀಳುವುದರಿಂದ ಅದೆಲ್ಲಿಯೋ ಲುಪ್ತವಾಗ್ತದೆ. ಅದು ಅಪ್ರಾಮಾಣಿಕ. ಅದೊಂದು ಯುದ್ಧವನ್ನೇ ಅಪೇಕ್ಷಿಸಿ ಸಂಧಾನದ ನಾಟಕ ಮಾಡಿ ಮತ್ತು ಯುದ್ಧವನ್ನೇ ಸಾಧಿಸಿಕೊಂಡು ಹೋಗುವ ಒಂದು ತಂತ್ರಶಾಲಿಯ ನರೇಷನ್ ಬರ್ತದೆ. ಬಿಟ್ಟರೆ ಸಂಧಾನದಲ್ಲಿ ಜೀವಹಾನಿ ತಪ್ಪಿಸುವುದಕ್ಕೆ ಪ್ರಾಮಾಣಿಕವಾಗಿ ಅವ ಮಾಡಿದಂತಹ ಪ್ರಯತ್ನ ಅದು ಕಾಣುವುದಿಲ್ಲ ಅಂತ ಒಂದು ಭಾವ. ನಮಗೆ ಈಗ ಮಾಡೆಲಾಗಿ ಸಿಕ್ಕುವುದು ಶೇಣಿ ಸಾಮಗ್ರಿ. ಅದಕ್ಕಿಂತ ಮೊದಲಿನಿಂದ ನಮಗೆ ಗೊತ್ತಿಲ್ಲ. ಜೋಶಿಯವರು ಅದರ ಹಿಂದಿದ್ದನ್ನು ಕೇಳಿದವರು, ತೋಳ್ಪಾಡಿಯವರು ಕೇಳಿದವರೇ. ಅವರು ಹೆಚ್ಚಾಗಿ ಸಿಂಹಾಸನ ಬೀಳುವ ಪ್ರಕರಣವೇ ಬೇಡ ಅಂತ ಎಡಿಟ್ ಮಾಡ್ತಿದ್ರು ಶೇಣಿಯವರು. ಸಿಂಹಾಸನ ಬೀಳುವ ಪ್ರಕರಣವೇ ಬೇಡ ಅಂತ. ಅದು ಎಷ್ಟು ಪ್ರಬಲ ಎಡಿಷನ್ ಅಂದರೆ ಈಗ ಬಹುತೇಕ ಅದು ಅದಕ್ಕೊಂದು ಪ್ರಾದೇಶಿಕವಾದ ಭಿನ್ನತೆಯುಂಟು. ಕುಂದಾಪುರದ ಬದಿಯಿಂದ ಆ ಕಡೆಗೆ ಅದು ಹಿಮ್ಮೇಳ ಕಾರಣ ಆಗಿಯೂ ಇರ್ಬೋದು, ಸಿಂಹಾಸನ ಬೀಳದೆ ಕೃಷ್ಣ ಸಂಧಾನ ಇಲ್ಲ, ಮಾಡಿದರೆ ಕೃಷ್ಣ ಸಂಧಾನ ಅಲ್ಲ, ಆಟ ಇಲ್ಲ. ಈ ಕಡೆ ದಕ್ಷಿಣ ಕನ್ನಡದಲ್ಲಿ ಸಿಂಹಾಸನ ಬಿದ್ದು ಮಾಡುವ ಕೃಷ್ಣ ಸಂಧಾನದ ಪ್ರಸಂಗದ ಪ್ರಯೋಗವೇ ಬಹುತೇಕ ಇಲ್ಲ ಎಂಬಷ್ಟು ಕಳೆದು ಹೋಗಿದೆ. ಪ್ರಸಂಗದಲ್ಲಿ ಅದಿದ್ದರೂ ಆ ಭಾಗ ನಾವು ಪ್ರದರ್ಶನ ಮಾಡ್ತಾ ಇಲ್ಲ. ಆಟದಲ್ಲೇ ಆಗಲಿ, ಆಟ ಆಗೋದು ಕಡಿಮೆ ಆ ಪ್ರಸಂಗದ್ದು. ಕೆರೆಮನೆ ಮೇಳದವರು ಅದನ್ನು ಹೆಚ್ಚಾಗಿ ಆಡಿದವರು, ಕೊಂಡದಗುಳಿಯವರ ಮೇಳದಲ್ಲಿ ಯಕ್ಷಗಾನದಲ್ಲಿ ಹೆಚ್ಚು ಬರ್ತಾ ಉಂಟು. ಈ ಕಡೆ ಇಲ್ಲ. ಆದರೆ ತಾಳಮದಲ್ಲಿ ಆಗುವಾಗಲೂ ಅದಿಲ್ಲ. ಇದು ಈಗ ಕೃಷ್ಣನ ಈಗ ಅರ್ಥಧಾರಿಗಳಲ್ಲೂ ಒಂದು ಗೊಂದಲ. ಈಗ ಅರ್ಥ ಕಲೀಲಿಕ್ಕೆ ತೊಡಗಿದವನಿಗೆ ಪ್ರಸಂಗದಲ್ಲಿ ಉಂಟು, ಇವರು ಮಾಡ್ತಾ ಇಲ್ಲ ಯಾಕೆ ಅಂತ ಸಮಸ್ಯೆ. ಇದು ಮಾಡಬೇಕಾದ್ದೋ ಬಿಡಬೇಕಾದ್ದೋ ಅಂತ. ಈಗ ಪ್ರಮೇಯಗಳ ಪ್ರತಿಪಾದನೆ ಅಂದರೆ ಕೇವಲ ನಾನು ವಿಷಯಾಧಾರಿತವಾಗಿ ಮಾತ್ರ ಅಲ್ಲ, ಏಕಸೂತ್ರದಲ್ಲಿ ಅದು ಪ್ರತಿಭಾಶಾಲಿಯಾದವನಿಗೆ ಒಂದು ಸ್ವರೂಪ ಕಲ್ಪನೆ ಮಾಡಲಿಕ್ಕಾಗ್ತದೆ, ಇಲ್ಲ ಅಂತಲ್ಲ. ಇಡೀ ರಾಮಾಯಣದ ಹನುಮಂತ ಶರಸೇತು ಬಂಧನ ಪ್ರಸಂಗದ ಹನುಮಂತ, ಇದನ್ನು ಒಟ್ಟಿಗಿಟ್ಟರೆ ಆ ಹನುಮಂತನೇ ಇಲ್ಲಿ ಕಂಡದ್ದು ಅಂತ ನೇರ. ಪ್ರತಿಭೆಯಿಂದ ಕೊಡುವ ಹೊಳಹು ಬೇರೆ, ಹೇಳುವುದು ಕಷ್ಟ.
ಹಸಿ ಸುಳ್ಳು ಹೇಳ್ತಾನೆ ಹಾಗೆ ಹೇಳುತ್ತಿದ್ದರೆ. ಈಗ ಇದನ್ನು ಹೇಗೆ ಪ್ರಸಂಗಕ್ಕೆ ನಿಷ್ಠವಾಗಿ ಪ್ರಸಂಗದ ಪದ್ಯಾಧಾರಿತವಾಗಿಯೇ ಹೋಗಬೇಕಾದ್ದೋ ಅಥವಾ ರಾಮಾಯಣದಲ್ಲಿ ಸಮಗ್ರವಾಗಿ ನಮಗೆ ಸಿಗುವ ಹನುಮಂತ ಏನುಂಟು ಅದಕ್ಕೆ ಈ ಹನುಮಂತನನ್ನು ಹೊಂದಿಸಬೇಕಾದ್ದೋ ಅಂತ ಪ್ರಾತಿನಿಧಿಕವಾಗಿ ಒಂದೆರಡು ಪ್ರಕರಣ ಮಾತ್ರ ಪ್ರಸ್ತಾವ ಮಾಡಿದ್ದು. ಇಂಥ ಅನೇಕ ಪ್ರಮೇಯಪರವಾದ ಸಂದಿಗ್ಧಗಳು ಉಂಟು. ಪ್ರಸಂಗವನ್ನು ನಾವು ಮಾಡುವಾಗ ಪುರಾಣಗಳಿಂದ ಸ್ವೀಕರಿಸಬೇಕಾದ ಪ್ರಮೇಯದ ಸ್ವರೂಪ ಹೇಗೆ, ಎಷ್ಟಿರಬೇಕು. ಈಗ ದಾಶರಾಜನ ಪ್ರಕರಣ ಅವರು ಹೇಳಿದರು, ಭೀಷ್ಮವಿಜಯದ ಬ್ರಾಹ್ಮಣನ ಪ್ರಕರಣ, ಬ್ರಾಹ್ಮಣನ ಒಬ್ಬನಲ್ಲಿ ಕಳಿಸಿಕೊಡುವುದು. ಕೆಲವು ಪ್ರಮೇಯಗಳು ನಾವು ತಾಳಮದ್ದಲೆಯಲ್ಲಿ ಚರ್ಚಿಸಿದಷ್ಟು ಗಾಢವಾಗಿ ಪುರಾಣದಲ್ಲಿ ಇಲ್ಲದೇ ಇರುವುದು. ಈಗ ಭೀಷ್ಮವಿಜಯದಲ್ಲಿ ಹೇಳಿಕೆ ಇದ್ದು ಹೋದದ್ದೋ ಇಲ್ಲದೆ ಹೋದದ್ದು ಎಂಬುದು ತುಂಬ ದೊಡ್ಡ ವಾಗ್ವಾದದ ವಿಷಯ. ಹೇಳಿಕೆ ಇದ್ದು ಇಲ್ಲದೆ ಹೋದದ್ದೆಂಬುದು ಮಹಾಭಾರತದಲ್ಲಿ ಅಷ್ಟೊಂದು ಪ್ರಧಾನವಾದ ವಿಷಯವಾಗಿ ನಮಗೆ ಕಾಣುವುದಿಲ್ಲ. ಈಗ ಪ್ರಮೇಯದ ಪ್ರತಿಪಾದನೆಯಲ್ಲಿರುವ ವೈರುಧ್ಯ ಹೇಳಿದ್ದು ಪ್ರಸಂಗದಲ್ಲಿ ಒಂದು ತೆರನಾಗಿ ಆಗಿದ್ರೆ ಪುರಾಣದಲ್ಲಿ ಒಂದು ತೆರನಾಗಿ. ಇನ್ನೂ ಮೂಲಭೂತವಾಗಿ ಸಮನ್ವಯದಲ್ಲಿ ಇನ್ನೊಂದು ಪ್ರಶ್ನೆ ಕಾಣುವುದು, ಪುರಾಣ ಪರಂಪರೆ ಅಂತ ನಾವು ಒಪ್ಪಿದರೆ, ಪುರಾಣಗಳು ಅಂತ ನಾವೇನು ಹೇಳ್ತೇವೋ ಅದನ್ನು ಕಾವ್ಯ ಧರ್ಮದಿಂದ ಬೇಕಾದಂತೆ ಮಾರ್ಪಡಿಸುವ ಸ್ವಾತಂತ್ರ್ಯವನ್ನು ನಾವು ಒಪ್ಪಿದರೆ, ಪುರಾಣದ ಜೊತೆಗೆ ಈ ಪ್ರಮೇಯಗಳನ್ನೆಲ್ಲ ಸಮನ್ವಯ ಮಾಡಬೇಕಾದ್ದು ಅನಿವಾರ್ಯವೋ ಎಂಬುದು ಒಂದು ಪ್ರಶ್ನೆ ಆಗ್ತದೆ. ಇನ್ನು ಹೆಚ್ಚು ಮಾತಾಡಿದರೆ ನನ್ನದೇ ಉಪನ್ಯಾಸ ಆಗ್ತದೆ. ಇದನ್ನು ಆಧರಿಸಿ ಆ ಟಾಪಿಕ್ ಇರುವುದು, ಅದರ ಬಗ್ಗೆ ಅಧ್ಯಕ್ಷರ ನುಡಿ ಕೇಳಿದ ಮೇಲೆ ಮುಂದೆ ಹೋಗುವ. ಇದೆಲ್ಲ ಬಹಳ ಏನು ಅಂದರೆ ಕಲೆಯ ಸಮಸ್ಯೆ ಇದು. ಮಹಾಭಾರತಕ್ಕೆ ಅನೇಕ ಪಾಠಾಂತರಗಳಿವೆ. ಈ ಎಲ್ಲ ಪಾಠಾಂತರಗಳನ್ನು ಶೋಧಿಸಿ, ನೂರಾರು ಪಾಠಾಂತರಗಳನ್ನು ಶೋಧಿಸಿ ಕಳೆದ ಶತಮಾನದಲ್ಲಿ ಪೂನಾದ ಭಂಡಾರ್ಕರ್ ಸಂಸ್ಥೆಯವರು ಒಂದು ಶುದ್ಧ ಪಾಠ, ಮಹಾಭಾರತದ ಶುದ್ಧ ಪಾಠ ಅಂತ ಪ್ರಕಟಿಸಿದರು. ಅದು ಆಯಿತು, ಅದಕ್ಕೆ ಬಹಳ ಕೀರ್ತಿ ಬಂತು, ಸರಿ. ಆ ಶುದ್ಧ ಪಾಠವನ್ನು ಸಂಪಾದನೆ ಮಾಡಿದ ಸಂಪಾದಕ ಮಂಡಳಿಯ ಅಧ್ಯಕ್ಷರಾಗಿದ್ದವರು ವಿ ಎಸ್ ಸುಕ್ತಂಕರ್ ಅವರು. ಇದು ಪ್ರಕಟ ಆದ ಮೇಲೆ ಅವರಿಗೆ ಬಹಳ ಖ್ಯಾತಿ ಬಂತು. ಅವರನ್ನು ಪೂನಾದಲ್ಲಿಯೇ ಮತ್ತೊಂದು ಕಡೆಯಲ್ಲಿ ಮುಂಬೈಯಲ್ಲಿ ಒಂದು ಕಾಲೇಜಿನಲ್ಲಿ ಆನ್ ದ ಮೀನಿಂಗ್ ಆಫ್ ಮಹಾಭಾರತ ಎನ್ನುವ ಒಂದು ಶೀರ್ಷಿಕೆಯಲ್ಲಿ ನಿಮ್ಮದು ಉಪನ್ಯಾಸ ಆಗಬೇಕು ಅಂತ 5 ಉಪನ್ಯಾಸಗಳನ್ನು ಅವರಿಂದ ಕೊಡಿಸಿದರು. ಅದು ಪುಸ್ತಕ ಬಂದಿದೆ, ನಿಮ್ಮ ಅದನ್ನು ಓದಿರ್ಬೋದು, ಓದಿಯೇ ಇರ್ತೀರಿ. ಆನ್ ದ ಮೀನಿಂಗ್ ಆಫ್ ಮಹಾಭಾರತ ಅಂತ ಆ ಗ್ರಂಥಕ್ಕೆ ಹೆಸರು. ಆಶ್ಚರ್ಯ ಏನು ಅಂತ ಕೇಳಿದರೆ, ಆ ಗ್ರಂಥದಲ್ಲಿ ಎಡಿಟ್ ಮಾಡುವಾಗ, ಮಹಾಭಾರತದ ಶುದ್ಧ ಪಾಠವನ್ನು ಎಡಿಟ್ ಮಾಡುವ ಕಾಲದಲ್ಲಿ ಯಾವುದೆಲ್ಲ ಪ್ರಕ್ಷೇಪ, ಯಾವುದೆಲ್ಲ ಮೂಲ ಅಲ್ಲ, ಯಾವುದೆಲ್ಲ ವ್ಯಾಸಕೃತ ಅಲ್ಲ, ಬೇರೆ ಯಾರೋ ಒಂದು ಸೇರಿಸಿದ್ದು ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆಯೋ ಆ ಪ್ರಕ್ಷೇಪ ಭಾಗಗಳನ್ನೆಲ್ಲ ಬಿಟ್ಟು ಶುದ್ಧ ಪಾಠವನ್ನು ಎಡಿಟ್ ಮಾಡಿದ ಸಂಪಾದಕ ಮಂಡಳಿಯ ಅಧ್ಯಕ್ಷರೇ ಮಹಾಭಾರತದ ಅರ್ಥವಿಸ್ತಾರವನ್ನು ಮಾಡುವ ಕಾಲಕ್ಕೆ ಪ್ರಕ್ಷೇಪಗಳಿಂದ ಧಾರಾಳವಾಗಿ ತೆಕ್ಕೊಂಡು ಉದಾಹರಿಸಿದರು. ಒಂದು ದೊಡ್ಡ ಆಶ್ಚರ್ಯ ಇದು. ಬಹಳ ಮಾಡಿದರು. ಕನ್ನಡದ ಕೆಲವು ಸಾಹಿತಿಗಳಿಗೆ ಇದು ಬಹಳ ಆಶ್ಚರ್ಯ ಆಗಿದೆ. ಅವರೇ ಕೈಬಿಟ್ಟದ್ದನ್ನು ಅದಕ್ಕೆ ಸುಕ್ತಕರೊಂದು ಉತ್ತರ ಕೊಟ್ಟರು. ಅದು ಆ ಪುಸ್ತಕದ ಮುನ್ನುಡಿಯಲ್ಲಿದೆ. ಮಹಾಭಾರತದವನ್ನು ಎಡಿಟ್ ಮಾಡಿದ ಮುನ್ನುಡಿಯಲ್ಲಿಲ್ಲ. ಮಹಾಭಾರತವನ್ನು ಎಡಿಟ್ ಮಾಡಿ ಮೊದಲು ಬಂದದ್ದು ಆದಿಪ ಪರ್ವ, ಅದರ ಮುನ್ನುಡಿಯಲ್ಲಿ ಮಧ್ವಾಚಾರ್ಯರ ಉಲ್ಲೇಖ ಇಲ್ಲ. ಆನ್ ದ ಮೀನಿಂಗ್ ಆಫ್ ಮಹಾಭಾರತದಲ್ಲಿ ಮಧ್ವಾಚಾರ್ಯರ ಉಲ್ಲೇಖ ಇದೆ. ದೇವತೆಗಳಿಗೂ ಅರ್ಥ ಆಗುವುದಕ್ಕೆ ಕಷ್ಟ ಮಹಾಭಾರತದ ನಿಜವಾದ ಅಂತರಾರ್ಥ ಎನ್ನುವ ಮಧ್ವಾಚಾರ್ಯರ ವಾಕ್ಯವನ್ನು ಅವರು ತಮ್ಮ ಭಾಷಣದ ನಾಂದಿಯಲ್ಲಿ ಹೇಳ್ತಾರೆ. ಆಯಿತಾ? ಪ್ರಕ್ಷೇಪಗಳನ್ನು ಯಾಕೆ ಹೇಳಿದ್ದು? ನೀವೇ ಕೈಬಿಟ್ಟದ್ದನ್ನು. ಶಾಸ್ತ್ರೀಯವಾಗಿ ಶುದ್ಧ ಪಾಠವನ್ನು ಎಡಿಟ್ ಮಾಡುವ ಶಾಸ್ತ್ರದಲ್ಲಿ ಅದು ನಮಗೆ ಪ್ರಕ್ಷೇಪ ಅಂತ ಗೊತ್ತಾಗುವುದಕ್ಕೆ ಅನೇಕ ಕಾರಣಗಳಿವೆ. ಆ ಕಾರಣಗಳಿಂದಾಗಿ ಅದು
ಪ್ರಕ್ಷೇಪ ಆಗಿದೆ, ಅದನ್ನು ಪ್ರಕ್ಷೇಪ ಅಂತ ನಾವು ಹೇಳ್ತೇವೆ. ಆದರೆ ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಳುವುದು ಎನ್ನುವುದು ಕೇವಲ ಶುದ್ಧ ಪಾಠಾನುಸಾರಿಯಾಗಿರತಕ್ಕ ಒಂದು ಧೋರಣೆ ಆಗಬೇಕಾಗಿಲ್ಲ ಅಂತ. ಯಾಕೆ ಅಂದರೆ ಒಂದು ಜನಾಂಗ ಎಷ್ಟೋ ಕಾಲದಿಂದ ಅದನ್ನು ತಮಗೆ ಬೇಕಾದ ರೀತಿಯಲ್ಲಿ, ತಮಗೆ ಒಪ್ಪಿಗೆ ಆಗುವ ರೀತಿಯಲ್ಲಿ, ಒಪ್ಪಿಗೆ ಆಗದ ರೀತಿಯಲ್ಲಿ, ನಾನಾ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬಂದಿದ್ದಾರೆ. ಅದು ಮಹಾಭಾರತದ ಅರ್ಥವೇ ಅಂತ. ಮಹಾಭಾರತದ ಅರ್ಥ ಏನು, ಜನ ಅದನ್ನು ಹೇಗೆ ಅರ್ಥ ಮಾಡಿಕೊಂಡಿದ್ದಾರೆ ಎನ್ನುವುದು ಮಹಾಭಾರತದ ಒಂದು ಅರ್ಥವೇ, ಒಂದು ಪಾಠಾಂತರವೇ ಅದು ಸಹ ಅಂತ. ಆದುದರಿಂದ ಮಹಾಭಾರತದ ಅರ್ಥ ಏನು ಅಂತ ನೋಡುವುದಕ್ಕಾಗಿ ಶುದ್ಧ ಪಾಠವನ್ನು ಮಾತ್ರ ಅಲ್ಲ, ಪ್ರಕ್ಷೇಪವನ್ನು ಕೂಡ ಇಟ್ಟುಕೊಳ್ಬೇಕು. ಇಟ್ಟುಕೊಂಡದ್ರಿಂದ ನಾನು ಹೀಗೆ ಅಂತ ಹೀಗೆ ಇದು ಸಮಸ್ಯೆ ಏನು ಅಂದರೆ, ಈಗ ಹೇಳಿದರು ಏನು ಮಹಾಭಾರತದಲ್ಲಿ ಕೃಷ್ಣ ಸಂಧಾನ ಅದರಲ್ಲಿ ಹೀಗಿದೆ, ಅವನು ಬೇರೆ ಬೇರೆ ಇದೆ, ಸಿಂಹಾಸನ ಬೀಳು. ವ್ಯಾಸರಲ್ಲಿಲ್ಲ, ವ್ಯಾಸ ಭಾರತದಲ್ಲಿಲ್ಲ. ಪಾಠಾಂತದಲ್ಲಿ ಇರಲಿಕ್ಕೆ ಸಾಕು. ಯಾರೋ ಅದನ್ನು ಸ್ವತಂತ್ರವಾಗಿ ಕಲ್ಪಿಸಿ ಮಾಡಿದ್ದಲ್ಲ, ಯಾರೋ ಹೇಳಿದ್ದಾರೆ, ಯಾವುದೋ ಒಂದು ಗ್ರಂಥದಲ್ಲಿದೆ, ಯಾವುದೋ ಪಾಠಾಂತರದಲ್ಲಿದೆ, ಅದನ್ನು ಹಾಕಬೇಕು. ಯಾಕೆಂದರೆ ನೀವು ಎಲ್ಲಿಂದ ಇದನ್ನು ಹೇಳಿದಿರಿ ಅಂತ ಕೇಳುವಾಗ ಅದಕ್ಕೊಂದು ಉತ್ತರ ಹೇಳಲಿಕ್ಕೆ ಯಾರಿಗಾದ್ರೂ ಗೊತ್ತಿರ್ತದೆ, ಅದು ಅಲ್ಲಿ ಇದೆ ಅಂತ ಅದು ಹೇಳ್ತಾರೆ. ಇದು ತುಂಬ ಒಂದು ರೂಪಕವಾಗಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗದಿದ್ದರೆ, ಸಿಂಹಾಸನಾರೋಹಣ, ಸಿಂಹಾಸನದಲ್ಲಿ ಇದ್ದವರನ್ನು ಕೆಡವಿ ಹೊಸ ರಾಜ್ಯ, ಧರ್ಮರಾಜ್ಯ, ದೇವರ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರವೇ ಬಂದ ಕೃಷ್ಣನ ಅವತಾರ. ಸಿಂಹಾಸನದಲ್ಲಿ ಕೂತವನನ್ನು ತನ್ನ ಮುಂಗುಷ್ಟವತ್ತಿ ಅವನನ್ನು ಯಾಕೆ ಬೆಳೆಸಬಾರದು? ಅದಕ್ಕೆ ಯಾಕೆ ಹಾಗೆ ಅರ್ಥ ನಾವು ಮಾಡಬಾರದು? ಶೇಣಿಯವರೇ ನನ್ನ ಹತ್ರ ಹೇಳಿದರು, ಕೌರವನ ಅರ್ಥವನ್ನು ಹೇಳಿ ಸುಪ್ರಸಿದ್ಧರಾದ ಶೇಣಿಯವರೇ, ಅದು ಡೊಂಬರಾಟದ ಹಾಗೆ ಆಗ್ತದೆ ಕೃಷ್ಣ ಮಾಡಿದರೆ. ಅವರು ಕೃಷ್ಣನ ಪಾತ್ರವನ್ನೇ ಚೆನ್ನಾಗಿ ಮಾಡ್ತಿದ್ದರು, ಈ ಮಾತು ಹೇಳ್ತಾ ಇದ್ದರು ಎನ್ನುವುದು ಬೇರೆ ವಿಷಯ. ಈಗ ಇದೆಲ್ಲ ಭಾಳ ಸಮಸ್ಯೆ ಇದು. ಹೇಗೆ ನೋಡಬೇಕದನ್ನು ಅಂತ, ಅದು ನಮಗೆ ಇಡೀ ಮಹಾಭಾರತದ ಪ್ರಬಂಧ ಧ್ವನಿಯಿಂದ ನಮಗೆ ಗೊತ್ತಾಗಬೇಕು. ಮಹಾಭಾರತವನ್ನು ಹೇಗೆ ನೋಡಬೇಕು, ಬರೀ ಒಂದು ಪಾತ್ರದ ದೃಷ್ಟಿಯಿಂದ ಅಲ್ಲ ಅಂತ. ದೇವರು, ಈಗ ನಮ್ಮ ಸಮಸ್ಯೆ ಏನು ಅಂದರೆ, ದೇವರು ಅವತಾರ ತಾಳಿ ಬಂದಾಗ ಮನುಷ್ಯರಂತೆ ನಟನೆ ಮಾಡುತ್ತಾನೆ ಅಂತ. ಮನುಷ್ಯರು ನಟನೆ ಮಾಡ್ತಾರೆ. ಇವರು ಕಲಾವಿದರಲ್ಲಾದವರು ನಟನೆ ಮಾಡ್ತಾರೆ. ಕೆಲವರು ಕಲಾವಿದರಾಗಬೇಕು ಅಂತ ನಟನೆ ಮಾಡ್ತಾರೆ. ಇದೆಲ್ಲ ಇದೆ. ಹಾಗಾದರೆ ದೇವರಿಗೂ ಮನುಷ್ಯರಿಗೂ ವ್ಯತ್ಯಾಸ ಏನು? ದೇವರಿಗೆ ಏನು ವ್ಯತ್ಯಾಸ ಅಂದರೆ, ದೇವರು ನಟನೆ ಮಾಡಿದರೆ ಮತ್ತು ಮಾಡದಿದ್ದರೆ ಎರಡೂ ಒಂದೇ. ದೇವರಿಗೆ ನಟನೆ ಎನ್ನುವುದು ನಟನೆಯಲ್ಲ, ನಮಗೆ ಕಾಣುವಂತೆ ದೇವರು ಮಾಡಿದ ನಟನೆ ಕಲಾವಿದರು ಮಾಡುವ ನಟನೆಯಂತೆ ಒಂದು ಬೇರೆಯಾದ ಸಂಗತಿ ಅಲ್ಲ. ಅವರ ವ್ಯಕ್ತಿತ್ವಕ್ಕಿಂತ ಬೇರೆಯಾದದ್ದಲ್ಲ. ಕಲಾವಿದರ ವ್ಯಕ್ತಿತ್ವ ಒಂದು ಬೇರೆ ಇರುತ್ತದೆ, ಅವರು ಕಲಾವಿದರಾಗುವಾಗ ಅವರ ವ್ಯಕ್ತಿತ್ವ ಒಂದು ಬೇರೆ ಇರುತ್ತದೆ. ದೇವರಿಗೆ ಈ ದ್ವಂದ್ವ ಇಲ್ಲ. ಆದ್ದರಿಂದ ದೇವರು ನಟನೆ ಮಾಡಿದರೂ ಕೂಡ ಇದಕ್ಕೋಸ್ಕರ ಮಧ್ವಾಚಾರ್ಯರು ಹೇಳಿದರು, ಮೂಲ ರೂಪ ಮತ್ತು ಅವತಾರ ರೂಪಗಳಲ್ಲಿ ಐಕ್ಯವನ್ನು ಧ್ಯಾನಿಸಬೇಕು ಅಂತ. ಭಾಳ ಮಾರ್ಮಿಕವಾದ ಒಂದು ಮಾತದು. ಮೂಲ ರೂಪ ಬೇರೆಯಲ್ಲ, ಅವತಾರ ರೂಪ ಬೇರೆಯಲ್ಲ, ಐಕ್ಯವನ್ನು ಧ್ಯಾನಿಸಬೇಕು, ಬೇರೆ ಬೇರೆ ಅಂತ ಭಾವಿಸಬಾರದು ಅಂತ. ಮನುಷ್ಯರನ್ನು ನೋಡುವ ದೃಷ್ಟಿಯಲ್ಲಿ ನಾವು ಬೇರೆ ಬೇರೆ ಅಂತಲೇ ಭಾವಿಸುವುದು. ಕಲಾವಿದ ಬೇರೆ, ಅವನು ಮಾಡಿದ ವೇಷ ಬೇರೆ, ಅವನ ವ್ಯಕ್ತಿತ್ವ ಬೇರೆ ಒಂದು ಇರ್ತದೆ ಅಂತ. ದೇವರು ಇದನ್ನು ಮಾಡುವಾಗ ಹಾಗಲ್ಲ ಅಂತ. ಇದು ಒಂದು ದೊಡ್ಡ ಪ್ರಮೇಯ. ಇದು ಕಲಾವಿದರಿಗೂ ಕೂಡ ಇದೇನು, ನಾನು ನೋಡಿ ನಾಟ್ಯಶಾಸ್ತ್ರದಲ್ಲಿದೆ, ಸೋಹಮಸ್ಮಿ ಅಂತ ಭಾವಿಸಬೇಕು ಅಂತ. ನಟ ಯಾವುದೋ ಒಂದು ಪಾತ್ರವನ್ನು ಮಾಡ್ತಾನೆ, ಯಾವುದೋ ಒಂದು ಪಾತ್ರ, ಆ ಪಾತ್ರ ಬೇರೆ, ಅವನ ವ್ಯಕ್ತಿತ್ವ ಬೇರೆ. ಆದರೆ ಅವನು ನಾಟ್ಯ ಮಾಡುವಾಗ ಸೋಹಮಸ್ಮಿ, ಯಾವ ಪಾತ್ರವನ್ನು ನಾನು ಈ ರಂಗದಲ್ಲಿ ಮಾಡ್ತೇನೆ, ಆ ಸೋಹಮಸ್ಮಿ ಎನ್ನುವ ಮಾತುಂಟಲ್ಲ, ಇದು ತಾಜಾ ಅದ್ವೈತದ ವಾಕ್ಯ. ಅದು ನಾನು ಅದು ಶಂಕರಾಚಾರ್ಯರಿಗಿಂತ 1000 ವರ್ಷ ಹಿಂದೆ ಬರೆದದ್ದು ಸೋಹಮಸ್ಮಿ ಅಂತ. ಇದು ಸಮಸ್ಯೆ ಅಲ್ವಾ? ಏನು, ಕಲಾವಿದ
ಆದರೆ ತಾನು ಅದೇ ಅಂತ ಭಾವಿಸಬೇಕೋ, ತಾನು ಅದು ಅಲ್ಲ ಅಂತ ಭಾವಿಸಿ ತೋರಿಸಬೇಕೋ, ಏನು ಮಾಡಬೇಕು? ಎರಡು ಒಟ್ಟಿಗೆ ಉಂಟೋ? ಎರಡನ್ನು ಅಷ್ಟು ನಿಕಟವಾಗಿ ಅಷ್ಟು ಅದನ್ನು ನಿಮಗೆ ತೀರಾ ಬೇರೆ ಬೇರೆ ಮಾಡಲಿಕ್ಕೆ ಆಗ್ತದಾ? ನೀವೇ ಅಲ್ವ ಅದು, ನೀವು ಮಾಡುವ ಪಾತ್ರ ನೀವೇ ಅಲ್ವ? ನೀವು ಹಾಗೇ ಮಾಡಿದಿರಿ, ತಾಜಾ ಅರ್ಜುನನ ಹಾಗೆ ಆಯಿತು ಅಂತ ಹೇಳಿದರೆ ಅದು ಬಹಳ ದೊಡ್ಡ ಶ್ಲಾಘನೆ ಅಲ್ವ? ಅದು ನಮಗೆ ಬೇರೆ ಬೇರೆ ಕಂಡಿತ್ತು ಅಂತ ಹೇಳಿದರೆ ಅದು ಶ್ಲಾಘನೆ ಅಲ್ಲ, ಅದು ತಾದಾತ್ಮ್ಯ ಸಿದ್ಧಿ. ಇಡೀ ಭಾರತೀಯ ಪರಂಪರೆಯಲ್ಲಿ ಬಹಳ ಮುಖ್ಯವಾಗಿರತಕ್ಕ ವಿಷಯ ತನ್ಮಯೀಭವನ ಸಾಮರ್ಥ್ಯ ಅಂತ. ಆದ್ದರಿಂದ ಅದನ್ನು ಇಟ್ಟುಕೊಂಡು ಇಡೀ ಒಂದು ಗ್ರಂಥದ ಒಂದು ಧ್ವನಿ ಅದು ಏನು ಹೇಳುವುದಕ್ಕೆ ಹೊರಟಿದೆ? ಬರೀ ಒಂದು ಪಾತ್ರದ ಒಂದು ಘಟನೆ, ಒಂದು ಪ್ರಸಂಗ ಮಾತ್ರ ಅಲ್ಲ. ಅದನ್ನು ನೋಡಿ ಇಲ್ಲಿ ಬರತಕ್ಕಂತಹ ಸಂದಿಗ್ಧಗಳನ್ನು ಪರಿಹರಿಸುವ ಪ್ರಯತ್ನ ಮಾಡಬೇಕಲ್ಲದೆ ಈ ಯಾವುದೋ ಒಂದಕ್ಕೆ ಕಟ್ಟು ಬೀಳಬಾರ್ದು, ಹೀಗೆ ಅಂತ ಕಟ್ಟು ಬೀಳಬಾರ್ದು, ಅದು ಸರಿಯಲ್ಲ ಅಂತ ಕಟ್ಟು ಬೀಳಬಾರ್ದು. ದಾಸರಾಜ ಹಾಗೆ ಮಾತಾಡಿದರೆ ದೇಸಿ ಅಲ್ವ ಅದು, ಅವನು ಹಾಗೆ ಮಾತಾಡಬೇಕಲ್ವ, ಸ್ವಾಭಾವಿಕ ಅಲ್ವ ಅದು. ಅದರಿಂದ ಈ ದೇಸಿ ಮಾರ್ಗಗಳ ಸಮನ್ವಯ ಉಂಟಲ್ಲ, ಇದು ಒಂದು ಬಹಳ ದೊಡ್ಡ ಸಂಗತಿ. ಇದು ಮನುಷ್ಯ ಮತ್ತು ದೇವರು ಇದರ ಸಮನ್ವಯದ ಹಾಗೆ ಕಲೆಯಲ್ಲಿ ದೇಸಿ ಮತ್ತು ಮಾರ್ಗಗಳ ಸಮನ್ವಯ ಇದು ಮಾಡದಿದ್ದರೆ ಮುಂದಕ್ಕೆ ಹೋಗೋದಿಲ್ಲ. ವಿಚ್ಛೇದಕ್ಕಿಂತ ಇದು ಪೂರ್ತಿ ಬಹಳ ತಪ್ಪು ಅಂತ ಕಂಡದ್ದನ್ನು ಮಾತ್ರ ಬಿಡಬೇಕಲ್ಲದೆ ನಮಗೆ ಸೇರಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅಂತ ನೀವು ನೋಡಿದರೆ ಬಹಳ ತಪ್ಪು ಅಂತ ಕಾಣುವುದಿಲ್ಲ.